ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NPM ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಹೋಗಿ. ಆದಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ಗಳನ್ನ ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫಸ್ಟ್ ಪಾರ್ಟ್ ನೋಡಿದಿರಾ, ಅಲ್ಲಿ ಸೊಪ್ಪು ಮತ್ತೆ ತೋಟ ಎಲ್ಲ ತೋರಿಸಿದೀವಿ. ಅಲ್ಲಿ ಅದ್ರ ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀವಿ. ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ಮರಿ ತಂದು ಮತ್ತೆ ಮರಿನ ಫಸ್ಟ್ ಡೇ ತಂದು ಇಲ್ಲಿ ಹಾಕೋದು, ಮತ್ತೆ ಅದಕ್ಕೆ ಸೊಪ್ಪು ಹಾಕೋದು, ಮತ್ತೆ ಅದ್ರ ಮೇಂಟೆನೆನ್ಸು, ಮತ್ತೆ ಇವ್ರದ್ದು ಅದ್ರದ್ದು ಏನು ರಿಸ್ಕ್ ಇದೆ, ಮತ್ತೆ ಇವ್ರು ಯಾವ ತರ ಮೇಂಟೈನ್ ಮಾಡ್ತಾರೆ ಈ ಶೆಡ್ ಅಲ್ಲಿ, ಇದಿಷ್ಟು ನೀವು ಈ ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ. ಈ ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ ಅಂತಂದ್ರೆ ಇದು ವಿಡಿಯೋ ಆಲ್ರೆಡಿ ಆಗಿರುತ್ತೆ. ಆಗಿರೋಂಥ ವಿಡಿಯೋದಲ್ಲಿ ನಿಮಗೆ ಶೆಡ್ ಕ್ಲಿಯರ್ ಆಗಿ ಕಾಣಲ್ಲ. ಯಾಕಂದ್ರೆ ಅವರು ಸೊಪ್ಪು ಹಾಕೋ ಟೈಮಲ್ಲಿ ಮತ್ತೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಸಂಜೆ ಆಗ್ಬಿಟ್ಟಿತ್ತು, ರಾತ್ರಿ ಆಗ್ಬಿಟ್ಟಿತ್ತು. ಹಾಗಾಗಿ ನಿಮಗೆ ಶೆಡ್ ತೋರ್ಸಕ್ ಆಗ್ತಿರಲ್ಲ. ಡೀಟೇಲ್ಸ್ ಎಲ್ಲ ಸಿಗುತ್ತೆ ಮುಂದೆ. ಶೆಡ್ ಒಂದು ನೋಡ್ಬೇಕಲ್ಲ, ಆ ಕಾರಣಕ್ಕೆ ಮತ್ತೆ ಆ ಶೆಡ್ದು ಒಂದೆರಡು ಬ್ಯಾಚ್ ಮಿಸ್ಟೇಕ್ ಆಗಿತ್ತಲ್ಲ, ಆ ಮಿಸ್ಟೇಕ್ ಏನು ಸರಿ ಮಾಡ್ಕೊಂಡಿದ್ದಾರೆ ಮತ್ತೆ ಶೆಡ್ ತೋರ್ಸಕ್ಕೋಸ್ಕರ ನಿಮಗೆ ಡೇ ಟೈಮ್ ಚೆನ್ನಾಗಿ ಬೆಳಕು ಸಿಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಮತ್ತೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ. ಎಷ್ಟಡಿ ಶೆಡ್ಸ್ ಅಂತ ಇದು? 33-25. ಇದು ಹೈಟ್ ಏನು ಬರುತ್ತೆ? ಹೈಟ್ ಏನೊಂದು 8 ರಿಂದ 10 ಅಡಿ ಮ್ಯಾಕ್ಸಿಮಮ್ ಬರ್ಬೋದು. ರೇಷ್ಮೆ ಮಾಡೋಂಥ ಶೆಡ್ ಅಂತೂ ಅಲ್ಲ ಇದು. ಕೊಟ್ಟಿಗೆ ಇರೋದ್ರಿಂದ ಹೈಟ್ ಕಡಿಮೆ ಇದೆ, ಕಾವು ಜಾಸ್ತಿ ಇದೆ. ಈ ಶೆಡ್ ಅಲ್ಲೇ ಆಲ್ರೆಡಿ 3 ಬ್ಯಾಚ್ ಕಂಪ್ಲೀಟ್ ಮಾಡಿದ್ವಿ. 4ನೇ ಬ್ಯಾಚ್. 14ನೇ ಬ್ಯಾಚ್. 33-25 ಶೆಡ್ ಅಲ್ಲಿ ನೀನ್ 50 ಮೊಟ್ಟೆ ಹಾಕಿದೆಯಲ್ಲ, ಇದಿಷ್ಟು ನಿನ್ಗೆ ಫುಲ್ ಹಾಲ್ ಸಿಕ್ಕಿದ್ರೆ ಎಷ್ಟು ಮೊಟ್ಟೆ ಹಾಕ್ಬೋದಿರ್ಲಿ? ಏನಬ್ಬ ಅಂತಂದ್ರೆ ಇನ್ನೊಂದು 65 ರಿಂದ 70 ಮರಿ ಮ್ಯಾಕ್ಸಿಮಮ್. ಈಗ ನೀನ್ ಶೆಡ್ ಮಾಡ್ತಾ ಇದಲ್ಲ ಹೊಸ ಶೆಡ್, ಅದು ಎಷ್ಟಡಿ ಉದ್ದ, ಎಷ್ಟಡಿ ಅಗಲ, ಎಷ್ಟಡಿ ಹೈಟು? 13 ಅಡಿ ಹೈಟ್ ಇರೋದು, 23-51 ಇರೋದು ಶೆಡ್. 23-51 ಅಡಿ ಉದ್ದ, 23 ಅಡಿ ಅಗಲ. ಅಲ್ಲಿ ಎಷ್ಟು ಮರಿ ಹಾಕ್ಬೋದು ನೀನು? ಇನ್ನು ನಮ್ಗೆ ಅಷ್ಟೊಂದು ಕ್ಯಾಲ್ಕುಲೇಷನ್ ಇಲ್ಲ. ನನ್ನ ಅಂದಾಜು ಒಂದು 100 ರಿಂದ 120 ಮರಿ ಮೇಯ್ಬೋದು. 100-120 ಮರಿ. ಇಲ್ಲಿ ನಿನಗೆ ಫುಲ್ ಹಾಲ್ ಸಿಕ್ಕಿದ್ರೆ ಎಷ್ಟು ಹಾಕಿರ್ಬೋದಿತ್ತು? ಅದೇ ಇನ್ನೊಂದು 10 ರಿಂದ 15 ಮರಿ. ಇಲ್ಲಿ ನಿಮಗೆ ಮೇಂಟೆನೆನ್ಸ್ ಅಲ್ಲಿ ಏನೇನು ಕಷ್ಟ ಅಂತ ಅನಿಸ್ತು ಈ ಶೆಡ್ ಅಲ್ಲಿ? ಮೇನ್ ಬಂದು ಹೈಟ್ ಕಡಿಮೆ, ಬಟ್ ಕಿಟಕಿಗಳು ಇನ್ನ ಸಾಕಷ್ಟು ಬೇಕು. ಯಾಕಂದ್ರೆ ಇದಕ್ಕೆ ಬಂದ್ ಗಾಳಿ ಬಂದಂಗೆ ಎಕ್ಸಿಟ್ ಇರ್ಬೇಕು, ಇನ್ನೂ ಇರ್ಬೇಕು, ಆತರ ಕಿಟಕಿಗಳು ಬೇಕು. ಹೈಟ್ ಕಡಿಮೆ. ಆಮೇಲೆ ಇದು ಶೀಟು ಬದಲಾಯಿಸಿರೋದ್ರಿಂದ ಅಲ್ಲಲ್ಲಿ ಸಂದುಗಳು, ಅಲ್ಲೊಂಚೂರು ಇಲಿಗಳದು, ಆಮೇಲೆ ಮಳೆ ನೀರ್ದು ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಇದೆ. ಮಳೆ ಜೋರಾಯ್ತು ಅಂತಂದ್ರೆ ಈ ಕಡೆ ಇರೋ ಮೇಜದ ಮೇಲ್ಗಡೆನೆ ಮಳೆ ಬೀಳೋ ಅಂತ ಚಾನ್ಸಸ್ಗಳು ಐತೆ. ಈಗ ಅಲ್ಲಿ ಪರ್ದೆ, ಸೊಳ್ಳೆ ಪರ್ದೆ ಎಲ್ಲ ಬಿಟ್ಟಿದೆಯಲ್ಲ ಆ ಕಡೆ ಮೆಶ್ ಎಲ್ಲ, ಅದೇ ತರ ಮೆಶ್ ಈ ಕಡೆ ಮೇಜಗಳು ಬಿಟ್ಟಿಲ್ವಾ? ಆ ಕಡೆ ಮೇಜಗಳಿಗೆ ಅಂತಂದ್ರೆ ಈಗ ಸದ್ಯಕ್ಕೆ ಮರಿ ಅಲ್ಲಿ ಎಳಿಸ್ಕೊಳ್ಳೋದ್ರಿಂದ ಇದಕ್ ಬೇಕಾಗಿಲ್ಲ. ಯಾಕಂದ್ರೆ 4 ಜ್ವರದಿಂದ ಎದ್ಮೇಲೆ ಒಂದ್ 2 ದಿನ ಆದ್ಮೇಲೆ ಪರ್ದ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಮರಿ ದಪ್ಪ ಆಗಿರ್ತವೆ. ಮೇಜರ್ ಅವಾಗ ಉಜಿ ಏಟ್ ಒಂದಿರುತ್ತೆ, ಬಟ್ ಅವಾಗ ಡೋರ್ನೇ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಈ ಕಡೆ ಅಂದ್ರೆ ಪರ್ದೆ ಈ ಕಡೆ ರೆಡಿನೇ ಇಲ್ಲ. ಪರ್ದೆ ಕಟ್ಟಿದ್ದೆ, ಬಟ್ ಇವಾಗ ಮರಿ ಬಿಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಕಟ್ಟಿಲ್ಲ. ಈಗ ಮರಿ ತಂದಾಗ ಎಷ್ಟು 2 ಟ್ರೈಗ್ ಹಾಕಿದ್ವಿ, ಇವತ್ತು 4 ಟ್ರೈ ಆಗೈತಲ್ವಾ? ಇವತ್ಗ 3 ದಿನದಿಂದ ಎದ್ದು ಇದು 3ನೇ ಸೊಪ್ಪು, 3 ಜ್ವರದಿಂದ ಎದ್ದು ಇದು 3ನೇ ಸೊಪ್ಪು. ಅಂದ್ರೆ ಇವಾಗ ಎಷ್ಟು, ಒಂದು ವಾರ ಆಯ್ತು ಮರಿ ಬಂದು? 8 ದಿನ, ಭಾನುವಾರಕ್ಕೆ 8 ದಿನ ಆಗೋಯ್ತು. ನಿಮ್ಗೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಏನೋ ಇಶ್ಯೂ ಆಯ್ತು, ಅದಕ್ಕೆ ಸರಿಗೆ ಬರಲಿಲ್ಲ ಬ್ಯಾಚ್ ಅಂತ ಹೇಳದಲ್ಲ? ಸೆಕೆಂಡ್ ಬ್ಯಾಚ್ ನಂದು ಫಸ್ಟ್ ಟೈಮ್ ಸೆಕೆಂಡ್ ಬ್ಯಾಚ್ ಏನ್ ಮಾಡಿದೆ, ಇದ್ರದ್ದು ಕಡ್ಡಿ ಕ್ಲೀನ್ ಮಾಡಿದ್ದೆಲ್ಲ ಇಲ್ಲೇ ಹೊರಗಡೆನೆ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದೆ. ಇದ್ರದ್ದು ಪಿಕ್ಕೆ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು, ಎಲ್ಲವನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡಕ್ ಆಗದೇನೆ ಪ್ರೆಸೆಂಟ್ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದೆ. ಹಂಗಾಗಿ ಅದ್ರದ್ದು ಸ್ವಲ್ಪ ಇನ್ಫೆಕ್ಷನ್ ಟೈಪ್ ಆಯ್ತು. ಹಂಗಾಗಿ ಈ ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಹೊರಗಡೆ ಕಡ್ಡಿ ಪಿಕ್ಕ ಎಲ್ಲ ಕ್ಲೀನ್ ಮಾಡಿ, ಸುತ್ತ ಎಲ್ಲ ಕ್ಲೀನ್ ಮಾಡಿ, ಅದಕ್ಕೆಲ್ಲ ಸ್ಪ್ರೇ ತೋರಿಸ್ಬೋದಾ? ಲಾಸ್ಟ್ ಬ್ಯಾಚ್ ಅಲ್ಲಿ ಇಲ್ಲೆಲ್ಲ ಕಡ್ಡಿ ಪಿಕ್ಕೆ ಎಲ್ಲ ಇಲ್ಲೇ ಹಾಕಬಿಟ್ಟಿದ್ದೆ. ಹಂಗಾಗಿ ಅದು ಸ್ವಲ್ಪ ಸಮಸ್ಯೆ ಅಂತ ಅಂದ್ಬಿಟ್ಟು ಈ ಬ್ಯಾಚ್ ಕಂಪ್ಲೀಟ್ ಆಗಿ ಎಲ್ಲಾನು ಕ್ಲಿಯರೇ ಮಾಡಿದೀನಿ. ಅಂದ್ರೆ ಶೆಡ್ ಸುತ್ತ ಕ್ಲೀನ್ ಆಗಿರ್ಬೇಕು, ಸುತ್ತ ಒಂದು 20 ಅಡಿಗಾದ್ರೂ ಯಾವ್ದೇ ರೀತಿನೂ ಇದು ಇರಬಾರ್ದು. ಹಂಗಾಗಿ ನೀಟಾಗಿದ್ದಷ್ಟು ಚಂದ. ಈ ಚೀಲ ಎಲ್ಲ ತೆಗೆದ್ಬಿಟ್ಟು ಬಿಚ್ಚಾಕಿರೋದು ಇವತ್ತಿಗೆ. ಅದು ಗಾಳಿ ನೀಟಾಗಿ ಆಡ್ತಾ ಇಲ್ಲ. ಅದು ಕೋಲ್ಡ್ ಆಗ್ಲಿ ಅಂತ ಅನ್ಬಿಟ್ಟು ನೀರ್ ಇರ್ಸಕ್ ಅಂತ ಅನ್ಬಿಟ್ಟು ಕಟ್ಟಿದೆ ಆ ಕಿಟಕಿಗಳಿಗೆ ತಾಟನ್ನ. ಬಟ್ ಯಾಕೋ ಗಾಳಿ ಕಡಿಮೆ ಆಯ್ತಾ ಇದೆ, ಬಂದ್ ಗಾಳಿ ಬಂದಂಗೆ ಬೀಸ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಇವತ್ತೆಲ್ಲಾನು ಬಿಚ್ಚಾಕಿದೀನಿ ಅದನ್ನ. ಅಂದ್ರೆ ವೆಂಟಿಲೇಷನ್ 2 ಕಡೆ ಇದ್ರೆ ಬೆಟರ್. ಹಸು ಶೆಡ್ ಆಗಿರೋದ್ರಿಂದ ಆ ಕಡೆ ವೆಂಟಿಲೇಷನ್ ಇಲ್ಲ. ಎಷ್ಟು ಅವತ್ತಿನ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ಒಂದು 3-4 ದಿನ, 4 ದಿನಕ್ಕೆ ಇಷ್ಟು ಗ್ರೋತ್ ಆಗಿರೋದಲ್ಲ ಮರಿ? ಅದೇ 1 ಜ್ವರದಿಂದ ಎದ್ದವೆ. ಸ್ಟಾರ್ಟಿಂಗ್ ಬಂದಾಗ 2 ಜ್ವರದಿಂದ ಇದ್ದು, ಈಗ 3ನೇ ಜ್ವರದಿಂದ ಎದ್ದು ಇದು 3ನೇ ಸೊಪ್ಪು ಮೇಯ್ತಾ ಇರೋದು ಇವಾಗ. ನಿಮ್ಗೆ ಮರಿ ಕೊಡ್ತಾರಲ್ಲ, ಫಸ್ಟ್ ಎಷ್ಟು ಜ್ವರದ ಮರಿ ಕೊಡ್ತಾರೆ ನಿಮ್ಗೆ? 2 ಜ್ವರಕ್ಕೆ ಬಿದ್ದಿರೋ ಮರಿ ಕೊಡ್ತಾರೆ. 2 ಜ್ವರಕ್ಕೆ ಬಿದ್ದಿರೋ ಮರಿ ಕೊಡ್ತಾರೆ. ಇಲ್ಲಿ 2ನೇ ಜ್ವರದಿಂದ ಎದ್ದೇಳ್ತ ಮೇಲಕ್ಕೆ. ಇಲ್ಲಿ ಬಂದ್ಮೇಲೆ 1 ಡೇಸ್ ಆದ್ಮೇಲೆ 2 ಜ್ವರದಿಂದ ಹೇಳ್ತವೆ. ಅದಾದ್ಮೇಲೆ ಮತ್ತೆ ಸೊಪ್ಪು ಹಾಕಿ ಎಷ್ಟು ಜ್ವರದಿಂದ ಎದ್ದು ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ
ಗೂಡು ಬರೋದು ನೆಕ್ಸ್ಟ್? ಮಾಮೂಲಿ 4ನೇ ಜ್ವರದಿಂದ ಎತ್ತು ಅಂತಂದ್ರೆ ಆಚೆಗೆ 13 ಸೊಪ್ಪು ಲೆಕ್ಕ. ಒಂದ್ ಸೊಪ್ಪು 2 ಸೊಪ್ಪು ಆ ಕಡೆ ಈ ಕಡೆ ಆಗ್ಬೋದು. 13 ಸೊಪ್ಪು ಅಂದ್ರೆ ಬೆಳಗ್ಗೆ ಒಂದ್ ಸೊಪ್ಪು ಸಂಜೆ ಒಂದ್ ಸೊಪ್ಪು? 2 ಸೊಪ್ಪು ಲೆಕ್ಕ. ಒಂದ್ 6-6.5 ದಿನ 7 ದಿನದ ಲೆಕ್ಕ. ಒಂದ್ ವಾರ. 4 ಜ್ವರದಿಂದ ಎದ್ಮೇಲೆ 6ರಿಂದ 7 ದಿನಕ್ಕೆ ಹಣ್ಣಾಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ ನೈಟ್ ಟೈಮ್, ಅದು ಆ ವಿಡಿಯೋ ಇಲ್ಲಿ ಕಂಟಿನ್ಯೂ ಆಗುತ್ತೆ ಮುಂದೆ. ಆ ವಿಡಿಯೋದಲ್ಲಿ ಒಂದು ಮರಿಗೆ ಹುಷಾರಿಲ್ಲ, 2 ಮರಿಗೆ ತಲೆ ದಪ್ಪ ಆಗಿತ್ತು. ಆ ವಿಡಿಯೋಗಳೇ ಮರಿದ್ದು ವಿಡಿಯೋ ಮಾಡಿದ್ವಿ, ಎತ್ ಮಾಡಿದೆ ಅದನ್ನ ಸೈಡ್ಗೆ. ಅದು ಸರಿ ಹೋಗಿರುತ್ತಾ ಏನಾಗಿರುತ್ತೆ ಅಂತ? ಬಟ್ ಅದು ಒಳಗಡೆ ಸೇರ್ಕೊಂಡೈತೆ, ಸರಿ ಹೋಗಿರ್ಬೋದು. ಅದು ಮರಿಗಳು ಏನಾದ್ರು ಫಾಲ್ಟ್ ಇತ್ತು ಅಂದ್ರೆ ಸೈಡ್ ಬಂದ್ಬಿಡ್ತವೆ, ಒಳಗಡೆ ಸೇರಿರುತ್ತೆ ಅಂತ ಸರಿ ಹೋಗಿರುತ್ತೆ. ಮತ್ತೆ ಎಲ್ಲಕ್ಕಿಂತ ಮೇಜರ್ ಇಶ್ಯೂ ಆಗಿರೋದು ಮಧ್ಯ ಸ್ಪೇಸ್ ಸಿಗ್ಬೇಕಿತ್ತು ಓಡಾಡಕ್ಕೆ. ಇದು ಹಸು ಶೆಡ್ ಆಗಿರೋದ್ರಿಂದ ಜನರಿಗೆಲ್ಲ ಐತೆ, ಮಧ್ಯ ಸಪೋರ್ಟ್ಗೆ ಹೇಳ್ತಿದ್ನಲ್ಲ ಅದು. ಫ್ರೆಂಡ್ಸ್, ಇಲ್ಲಿ ತನಕ ಶೆಡ್ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ನನ್ನ ಫ್ರೆಂಡ್ ಮುಖಾಂತರ ಸ್ವಲ್ಪ ಮಟ್ಟಿಗೆ ತಿಳ್ಸಕ್ ಪ್ರಯತ್ನ ಪಟ್ಟಿದ್ದೀನಿ. ರೇಷ್ಮೆ ಸಾಕಾಣಿಕೆಯಲ್ಲಿ ನನ್ನ ಫ್ರೆಂಡ್ ಮಾಡ್ತಾ ಇರೋಂತ ಈ ಬ್ಯಾಚ್ ರೇಷ್ಮೆನ ಶುರುವಿಂದಾನೇ ತಿಳಿಸ್ಕೊಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಜಸ್ಟ್ ಇವಾಗ ತಾನೇ ಕನಕಪುರದ ಹತ್ರ ಇರೋಂತ ಕಿರಣಗಿರಿಯಿಂದ ಮರಿ ಬಂದಿದೆ, ನಾವು ಬನ್ನೂರ್ ಹತ್ರ ಅದನ್ನ ಕಲೆಕ್ಟ್ ಮಾಡ್ಕೊತಾ ಇದೀವಿ. ಇಲ್ಲಿ ನನ್ನ ಫ್ರೆಂಡ್ ಜೊತೆ ಇನ್ನೂ 2 ರೈತರು ವೆಯ್ಟ್ ಮಾಡ್ತಾ ಇದ್ರು. ಅವರು ಅದೇ ಚಾಕಿ ಸೆಂಟರ್ ಅಲ್ಲಿ ಮರಿ ಆರ್ಡರ್ ಮಾಡಿದ್ರು. ಸೊ ಇವ್ರು 3 ಜನಕ್ಕೆ ಅವರು ಮರಿ ಡೆಲಿವರಿ ಕೊಟ್ಟು ಅವ್ರು ಮುಂದಿನ ಪ್ಲೇಸ್ಗೆ ಮುಂದಿನ ಆರ್ಡರ್ಗೋಸ್ಕರ ಹೋಗ್ತಾರೆ. ಇಲ್ಲಿ ಅಷ್ಟು ದೂರದಿಂದ ಮರಿನ ತಂದು ಎಷ್ಟು ಜೋಪಾನವಾಗಿ ನಮಗೆ ಕೊಡ್ತಾರೋ ಅಷ್ಟೇ ಜೋಪಾನವಾಗಿ ನಾವು ಕೂಡ ಅದನ್ನ ನಮ್ಮ ಫಾರ್ಮ್ಗೆ ತಲುಪಿಸ್ಬೇಕಿರುತ್ತೆ. ಇಲ್ಲಿ ವಾತಾವರಣ ಕೂಡ ಮ್ಯಾಟರ್ ಆಗುತ್ತೆ. ಮಳೆಗಳೇ ಇದ್ದಾಗ ತುಂಬಾ ಹುಷಾರಾಗಿ ಕ್ಯಾರಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ರೇಷ್ಮೆ ಸಾಕಾಣಿಕೆ ಅನ್ನೋದು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ನಾವು ಹುಷಾರಾಗಿ ನಿಭಾಯಿಸ್ಬೇಕಿರುತ್ತೆ ಅದನ್ನ. ಇವ್ರು ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು, ಇದ್ರ ಜೊತೆಗೆ ಅದ್ರ ಬಿಲ್ನ ಕೂಡ ಇಲ್ಲಿ ಹಾಕಿದೀನಿ, ನೀವು ಬೇಕು ಅಂದ್ರೆ ನೋಡ್ಬೋದು. ಫ್ರೆಂಡ್ಸ್, ಈಗಷ್ಟೇ ಫಾರ್ಮ್ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಎಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವ್ರು ಕೊಟ್ಟಿರೋಂತ ಮರಿ ತುಂಬಾ ಸಣ್ಣದಿರೋದ್ರಿಂದ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಇದನ್ನ. ಇಲ್ಲಿ ನೀವು ಗಮನಿಸಬಹುದು, ಪೇಪರ್ ಇಂದ ಟ್ರೇಗ್ ಹಾಕ್ಬೇಕಾದ್ರೆ ಸಣ್ಣ ಸಣ್ಣ ಮರಿಗಳೆಲ್ಲ ಪೇಪರ್ ಅಲ್ಲಿ ಕಚ್ಕೊಂಡಿದೆ. ಅದನ್ನೆಲ್ಲ ಒಂದ್ ಕಡೆಯಿಂದ ಕ್ಲೀನ್ ಆಗಿ ನೋಡಿ ಹುಡುಕಿ ಟ್ರೇಗ್ ಹಾಕ್ಬೇಕಾಗತ್ತೆ. ಸದ್ಯಕ್ಕೆ 2 ಟ್ರೇ ಮಾಡ್ಕೊಂಡಿದ್ದಾನೆ. 2 ಟ್ರೇ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ಎಲ್ಲದಕ್ಕೂ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಮರಿಗಳಿಗೆ. ಇವಾಗ ಪೇಪರ್ ಇಂದ ಟ್ರೇಗ್ ಡಂಪ್ ಮಾಡಿರೋಂತ ಮರಿಗಳನ್ನ ಕ್ಲೀನ್ ಆಗಿ ಹಾಡ್ತಾನೆ. ಟ್ರೇ ತುಂಬಾ ಹಾಡಿ ಸುತ್ತ ಸ್ವಲ್ಪ ಗ್ಯಾಪ್ ಕೊಡ್ತಾನೆ. ಮತ್ತೆ ಹೈಜೀನ್ ಮೇಂಟೈನ್ ಮಾಡೋಕ್ಕೋಸ್ಕರ ಹೊರಗಡೆಯಿಂದ ಯಾವಾಗ್ಲೇ ಬಂದ್ರು ಈ ತರ ಕಾಲ್ ತಗೊಂಡು ಒಳಗಡೆ ಹೋಗ್ತಾನೆ. ಜೊತೆಗೆ ಕಾಲ್ ಒರ್ಸಂತ ಚೀಲಕ್ಕೆ ಡೆಟಾಲ್ ನೀರು ಕೂಡ ಅಪ್ಲೈ ಮಾಡಿ ಅದ್ರಲ್ಲಿ ಕಾಲ್ ಒರೆಸಿ ಒಳಗಡೆ ಹೋಗ್ತಾನೆ. ಏನು ಮರಿ ಡ್ಯಾಮೇಜ್ ಆಗಿರೋ ಮರಿಗಳು ಹೋಗ್ತಾರದ? ಇದೊಂದು ಬುದ್ಧಿ ಪರ್ಫೆಕ್ಟ್. ಕೇಳಿದ್ದು ಸೈಡ್ ಬಂದಿದ್ದೀರಾ ಗೊತ್ತಾಗುತ್ತೆ ನಮ್ಗೆ. ಮಧ್ಯ ಡ್ಯಾಮೇಜ್ ಇದ್ದೀರಾ ಗೊತ್ತಾಗುತ್ತೆ. ಕಡ್ಡಿ ಕಡೆ ನಿಂತವರು ಡ್ಯಾಮೇಜ್ ಆಗಿರತ್ತೆ. ಅದುವೆ ಚೆನ್ನಾಗೈತಲ್ವಾ? ಅದು ಚೆನ್ನಾಗೈತೆ. ಡ್ಯಾಮೇಜ್ ಆಗಿರೋದು ಒಂದ? ಇದೇ ಫಸ್ಟ್ ಟೈಮ್ ಈ ತರ ತಲೆ ದಪ್ಪ ಆಗ್ಬಿಟ್ಟು ಡ್ಯಾಮೇಜ್ ಆಗಿರೋದು ಮರಿ. ಅದನ್ನ ಸಪರೇಟ್ ಆಗಿ ನೋಡಿ ಹೋಗ್ತಾನೆ, ಇನ್ನೇನು ಒಳಗಡೆ ಹಾಕ್ಬಿಡುತ್ತೆ. ಪೌಡರ್ ಆಯ್ತು ಅದಲ್ಲ. ಈಗ ಸೊಪ್ಪು ತಿಂದ್ರದ್ದು 2 ಟೈಮ್ ಅಲ್ವಾ? 2 ಟೈಮ್ ತಂದಿದ್ದೀನಿ. ಬಟ್ ಯಾಕೋ ಇಲ್ಲಿ ವಾತಾವರಣ ನೋಡಿದ್ರು ಟೈಮ್ಗೆ ಕುಯ್ಬೇಕು ಅನ್ನಿಸ್ತಾ ಇದೆ. ಲಾಸ್ಟ್ ಬ್ಯಾಚ್ ಎಲ್ಲ 2 ಟೈಮ್ ತಂದ್ರು ಏನು ಆಯ್ತಿರ್ಲಿಲ್ಲ. ಈಗ ಬೇಸಿಗೆ ಕಾವು ಜಾಸ್ತಿ. ಈಗ ನೋಡ್ಬೋಲ್ಲ, ಇಲ್ಲಿ ಪೌಡರ್ ಆಯ್ತದಲ್ಲ ಸೊಪ್ಪು ಮುಟ್ಟಿದ್ರೆ. ಹಂಗಾಗಿ ಟೈಮ್ಗೆ ತಂದು ಹಾಕಿದ್ರೆ ಬೆಸ್ಟ್. ನಾನ್ ನೈಟ್ ಅಲ್ವಾ ಏನೂ ಆಗಲ್ಲ ಅನ್ನೋ ಉದ್ದೇಶಕ್ಕೆ ತಂದು ಹಾಕ್ತಿದ್ವಿ. ಈಗ ನೀನ್ ಬಟ್ಟೆ ಒಳಗಡೆ ಸುತ್ತಿಡ್ತೀನಿ ನೀರ್ ಹಾಕೊಂಡು ಅಂತಂದಲ್ಲ, ನೀರ್ ಚಿಮ್ಸಿ ಅದೇ ಪಂಚಗ ನೀರ್ ಹಾಕ್ಬಿಟ್ಟು ಅದಕ್ಕೆ ಸುತ್ತ ಮಡಗ್ತೀನಿ. ಲುಂಗಿ ಬಟ್ಟೆ ಒಳಗೆ ಸುತ್ತ ಮಾಡಿದ್ರೆ ಏನೂ ಆಗಲ್ಲಲ್ವಾ? ಆದ್ರೂ ಯಾಕೋ ಇವತ್ತಿನ ವಾತಾವರಣ ನೋಡಿದ್ರು ಟೆಂಪರೇಚರು ಇಲ್ಲ. ಅಲ್ಲಿ ಈಗ ಹೋಗಿ ನೋಡ್ಬೇಕು ಮ್ಯಾಕ್ಸಿಮಮ್ ಎಷ್ಟೇ ಏರಿದ್ದು ಅಂತ. ಟೆಂಪರೇಚರ್ ಡೈಲಿ ಚೆಕ್ ಮಾಡ್ತಾ ಇದಲ್ವಾ? ಡೈಲಿ ಟೆಂಪರೇಚರ್ ಮಿಷಿನ್ ಹಾಕೊಂಡು ಅದನ್ನ ಚೆಕ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಎಷ್ಟೇ ಇರುತ್ತೆ ಮಿನಿಮಮ್. ಒಳ್ಳೆ ಇಳುವರಿ ತೆಗಿಬೇಕು ಅಂತಂದ್ರೆ, ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎಷ್ಟರಿಂದ ಎಷ್ಟು ಬೇಕು ಅಂತಾರ ಟೆಂಪರೇಚರ್? 25ರಿಂದ 28 ಒಳಗಡೆ ಇದ್ರ 25-26 ಇದ್ರ ಅವರೇಜು ಟೆಂಪರೇಚರು ಬೆಸ್ಟ್. ಅದು ಅದಕ್ಕಿಂತ ಕೆಳಕ್ಕೂ ಬರಬಾರ್ದು, ಮೇಲಕ್ಕೂ ಹೋಗ್ಬಾರ್ದು. ಈಗ ಸಿಕ್ಕಾಪಟ್ಟೆ ಹೆವಿ ಹೀಟ್ ಆಗಿರುತ್ತಲ್ವಾ ಟೆಂಪರೇಚರ್? ಹೆವಿ ಹೀಟ್ ಆಗಿರೋದ್ರಿಂದ ಎಷ್ಟೋ ಈ ಸತಿ ಬ್ಯಾಚ್ಗಳಲ್ಲಿ ಸುಮಾರು ಸಮಸ್ಯೆಗಳು ಸ್ಟಾರ್ಟ್ ಆಗದೆ ಇಲ್ಲ ಚಳಿಗೆ ಇಲ್ಲ ಬಿಸಿಲಿಗೆ. ಈ ಟೆಂಪರೇಚರ್ದು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಲ್ವಾ ಕೆಳಗಡೆ ಇದೆ ಮಧ್ಯದ ಕ್ರೇಟ್ ಹಾಕಿರೋದು. ಈಗ ನೀನು
ಉದ್ದೇದ ಕ್ರೇಟ್ಗೆ ಹಾಕಿರೋ ಉದ್ದೇಶ ಅಂತಂದ್ರೆ ನಮ್ಗೆ ಈಗ ಕಂಫರ್ಟಬಲ್ ವಾಚಿಂಗ್ಗೆ, ನೋಡ್ಕೊಳಕ್ಕೆ, ಈಗ ಸೊಪ್ಪು ಹಾಕಕ್ಕೆ. ಜೊತೆಗೆ ಟೆಂಪರೇಚರ್ದು ಸಮಸ್ಯೆ ಇತ್ತಲ್ವಾ? ತೀರಾ ಮೇಲ್ಗಡೆಗೆ ಹಾಕ್ಬಿಡ್ತು ಅಂತಂದ್ರೆ ಹೆವಿ ಟೆಂಪರೇಚರ್ ತುಂಬಾ ಹೈಟ್ ಕಡಿಮೆ ಆಯ್ತಲ್ವಾ ಇದು? ಕಲರ್ ಶೀಟು ಹೈಟ್ ಕಡಿಮೆ ಐತೆ, ಬಿಸಿಲು ಜಾಸ್ತಿ ಬೇಸಿಗೆ ಟೈಮಲ್ಲಿ, ಮರಿಗಳು ಬೇಗ ಹೋಗ್ಬಿಡ್ತವೆ. ಹೂವಿನ ಮನೆ ಆದಷ್ಟು ಶೀಟು ಹೈಟ್ ಇದ್ದು, ಎಲ್ಲಾ ಕಡೆ ವಿಂಡೋಸ್ ಇದ್ದು, ಗಾಳಿ ಬೆಳಕು ಸರಾಗವಾಗಿದ್ರೇನೆ ಮನೆ ಪರ್ಫೆಕ್ಟ್ ಅಂತ ಅನ್ನಿಸ್ಕೊಳ್ಳೋದು. ಅದೇ ಈಗ ಯಾವ್ದಕ್ಕೂ ಮಾಡೋದು, ಈಗ ಹಸು ಶೆಡ್ ಮಾಡೋದು, ಅದನ್ನ ಉಳೋ ಮನೆ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಕೆಲಸ ಮಾಡ್ತೀನಿ ಅಂತಂದ್ರೆ, ಕನ್ವರ್ಟ್ ಮಾಡಕ್ ಮುಂಚೆ ಹೆಂಗೈತೆ ಹಂಗೆ ಮಾಡ್ತೀನಿ ಅಂದ್ರೆ ಮಾಡಕ್ ಆಗಲ್ಲ, ಕಷ್ಟ ಆಯ್ತ. ಈಗ ಗೋಲ್ಡ್ಗಾದ್ರೆ ಇರೋ ಮನೆಗ ಅಡ್ಜಸ್ಟ್ ಮಾಡ್ಕೊಂಡು ರೇಷ್ಮೆ ಮಾಡ್ಬೋದು. ಈ ವೈಟ್ ಬಂದು ಸಪ್ರೇಟು ಉಳಿಗ ಅಂತಾನೆ ಮನೆ ಮಾಡಿಸ್ಕೊಂಡ್ ಮಾಡಿದ್ರೇನೆ ಬೆಸ್ಟ್. ಈಗ ಎರಡಕ್ಕೂ ಏನ್ ಡಿಫ್ರೆನ್ಸ್ ಐತೆ, ಗೋಲ್ಡ್ಗೆ ಮತ್ತೆ ವೈಟ್? ಗೋಲ್ಡ್ ಬಂದು ಸೆನ್ಸಿಟಿವ್ ಕಡಿಮೆ, ವೈಟ್ ಬಂದು ತೀರಾ ಸೆನ್ಸಿಟಿವ್ ಹೂಗಳಿವು. ಇದಕ್ಕೆ ಯಾವ್ದು ಈಸಿ ಶೆಡ್ ಮಾಡ್ತಾರಲ್ಲ ಆ ತರ ಮಾಡ್ಬೇಕಿದ್ನ, ಹಂಗ್ ಮಾಡಿದ್ರೆ ಚೆನ್ನಾಗಿ ಬರೋದು ಇಳುವರಿ. ಬೇಕು ಅಂದ್ರೆ ಇದ್ರಲ್ಲಿ ಬೇಕಾದ್ರೆ ಲೋ ಕಾಸ್ಟ್ ಅಲ್ಲಿ ಮನೆ ಮಾಡದೇನೆ ಬೇಕಾದ್ರೆ ಶೆಡ್ ಟೈಪ್ ಅಲ್ಲಿ ಮಾಡ್ಕೊಂಡು ಮಾಡ್ಬೋದು. ಬಟ್ ಏನೇ ಮಾಡಿದ್ರು ಸಪ್ರೇಟ್ ಅಂತೂ ಬೇಕಲೇಬೇಕು. ಅದೇ ಈ ಗೋಲ್ಡ್ಗಳಾದ್ರೆ ನಾವು ವಾಸ ಇರೋ ಮನೆಯಲ್ಲೇ ಬೇಕಾದ್ರೆ ಮೇಯಿಸ್ಬೋದು. ಈಗ ಇದು ಹಸು ಶೆಡ್ ಇತ್ತು, ಹೈಟ್ ಕಡಿಮೆ ಇತ್ತು, ಇಲ್ಲಿ ಗೋಲ್ಡ್ ಆರಾಮಾಗಿ ಮಾಡ್ಬೋದು. ಗೋಲ್ಡ್ ಮಾಡ್ಬೋದು. ವೈಟ್ ಗೆ ಸ್ವಲ್ಪ ಹೈಟ್ ಜಾಸ್ತಿ ಬೇಕು, ಆಮೇಲೆ ಓಡಾಟ ಇರಬಾರ್ದು. ಬರೀ ರೇಷ್ಮೆಗ ಅಂತಾನೆ ಪ್ರತ್ಯೇಕವಾಗಿದ್ರೆ ಬೆಸ್ಟ್. ಒಬ್ರಲ್ಲ ಒಬ್ರು ಇರ್ಲೇಬೇಕು ನೋಡ್ಕತ. ಈ ಬೇಸಿಗೆಗ ಇರುವೆ ಸಮಸ್ಯೆ ಮೇಜರ್, ಅದೊಂದು ನೋಡ್ಕೋಬೇಕು. ಪ್ರೈಸ್ ಮತ್ತೆ ಇಳುವರಿ ವಿಚಾರದಲ್ಲಿ ಗೋಲ್ಡ್ ಚೆನ್ನಾಗಿ ಇಳುವರಿ ಜಾಸ್ತಿ ಯಾವ್ದು ಬರುತ್ತೆ, ಮತ್ತೆ ಪ್ರೈಸ್ ಜಾಸ್ತಿ ಯಾವ್ದು ಇರುತ್ತೆ ಮಾರ್ಕೆಟ್ಲಿ? ಪ್ರೈಸು ಇಳುವರಿ ಅದು ಅವ್ರವ್ರಿಗೆ ಬಿಟ್ಟದ್ದು ಒಟ್ಟಿನಲ್ಲಿ ಇಳುವರಿ. ಆಮೇಲೆ ಕೆಲವ್ರಿಗೆ ಯಾವ್ದು ಅಡ್ಜಸ್ಟ್ ಆಗಿರುತ್ತೆ ಅದೇ ಬೆಸ್ಟ್ ಅನ್ನೋ ಲೆಕ್ಕಾಚಾರದಲ್ಲೇ ಇರ್ತಾರೆ. ಗೋಲ್ಡ್ಗೂ ವೈಟ್ಗೂ ಮೇಜರ್ ಆಗಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಹಣ್ಣು ಬಂದಾಗ ಅದಕ್ಕೆ ಲೇಬರ್ ಬೇಕು, ಇದಕ್ಕೆ ಲೇಬರು ಬೇಡದೆ ಇಲ್ದೇ ಇದ್ರು ನಡೆಯುತ್ತೆ. ಏನಕ್ಕೆ ಅಂತಂದ್ರೆ ಅದು ಸಪರೇಟ್ ಆಗಿ ಉಳನ ಆದು ದೊಡ್ಡ ಚಂದ್ರಕ್ ಬಿಡ್ಬೇಕು. ಗೋಲ್ಡ್ ವೈಟ್ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಚಂದ್ರಕ್ ಹಾಕೋದ್ರಿಂದ ಅವೇ ಹತ್ಗತವೆ, ಅವೇ ಕಟ್ಗತವೆ, ಆದ್ ಬಿಡೋ ಅಂತ ಸಮಸ್ಯೆ ಇರಲ್ಲ. ಅದೊಂದಕ್ಕೆ ವೈಟ್ ಬೆಸ್ಟ್. ಈಗ 50 ಮರಿ ತಂದಿರೋದು 2 ಟ್ರೈಕ್ ಬಿಟ್ಟಿದೆ ಅಲ್ವಾ ತಂದಾಗ? 50 ಮರಿ ತಂದು 2 ಟ್ರೈಕ್ ಬಿಟ್ಟಿದೆ ಅಂತಂದ್ರೆ ಇದು ಎಷ್ಟೆಷ್ಟು ದಿನಕ್ಕೆ ಮಲ್ಟಿಪಲ್ ಆಗ್ತಾ ಹೋಯ್ತು ಬೇರೆ ಬೇರೆ ಟ್ರೈಗಳಿಗೆ? ಎಷ್ಟು ದಿನಕ್ಕೆ ಇನ್ನೂ ಬೇರೆ ಟ್ರೈಗೆ ಶಿಫ್ಟ್ ಮಾಡ್ಸ್ಕತಿಯ ಎಕ್ಸ್ಟ್ರಾ ಮರಿಗಳನ್ನ? ಮರಿ ಗ್ರೋತ್ ಆಗುತ್ತೆ ಅದ್ರ ಮೇಲೆ. ಈಗ ಇಷ್ಟು ದಿನ ಏನು ಫಿಕ್ಸೆಡ್ ಅಂತ ಏನಿಲ್ಲ. ಇವಾಗ ಈಗ ಸೊಪ್ಪು ಹಾಕಿದೀನಿ ನಾನು, ಆ ಟ್ರೈಗೆ ಹಾಕ್ಬಿಟ್ಟ ಬರ ಅಷ್ಟ್ರಲ್ಲಿ ಸೊಪ್ಪೇನಾದ್ರು ಸೆಂಟ್ರಲ್ ಎಲ್ಲೋ ಬರ್ರಂತ ಮೇಯ್ಕಾಗ್ಬಿಟ್ಟು ಅಂದ್ರೆ ಅಲ್ಲಿ ಹುಳ ಜಾಸ್ತಿ ಇದೆ ಅಂತ, ಅವಾಗ ಏನ್ ಮಾಡ್ಬೇಕು, ಅಲ್ಲಿ ಒಂದ್ ಕಡ್ಡಿನ 2 ಕಡ್ಡಿನ ತೆಗೆದು ಬೇರೆ ಟ್ರೈಕ್ ತೆಗೆದು ಬೇರೆ ಕಡೆಗ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇಲ್ಲ ಮೇಯ್ದು ಸ್ವಲ್ಪ ಕಡಿಮೆ ಆಯ್ತು, ನಿಧಾನ ಆಯ್ತು ಅಂತಂದ್ರೆ ಕರೆಕ್ಟ್ ಅಲ್ಲಿ ಮರಿ ತೆಳು ಐತೆ, ತೀರಾ ತೆಳು ಆಗೋದ್ರೆ ಸೊಪ್ಪು ಪುಟ್ಕತವೆ. ಸೊಪ್ಪು ಪುಟ್ಕತು ಅಂತಂದ್ರೆ ಅದು ಈ ಬೇಸಿಗೆಗ ಸೊಪ್ಪು ಬಾಡೋಯ್ತೆ, ಅದು ಮೇಯಕ್ಕೂ ಆಗಲ್ಲ, ವೇಸ್ಟ್ ಆಗೋಯ್ತೆ. ತೀರಾ ತೆಳುನು ಇರಬಾರ್ದು, ತೀರಾ ಬೆದನೂ ಇರಬಾರ್ದು, ಒಂದ್ ಲೆವೆಲ್ ಆಗಿ ಮೇಂಟೈನ್ ಮಾಡಿದ್ರೆ ಅಷ್ಟೇನೆ ಎಲ್ಲಾ ಮರಿಗೂ ಒಂದದವಾಗಿ ಸೊಪ್ಪು ಸಿಗೋದು. ಈಗ ಇದು 4ನೇ ಬ್ಯಾಚ್ ಅಂತ ಹೇಳಿದಲ್ಲ, ಈಗ 4ನೇ ಬ್ಯಾಚ್ ಮರಿ ಬರೋದಕ್ಕೆ ಮುಂಚೆ 3 ಬ್ಯಾಚ್ ಮಾಡಿದಲ್ಲ, ಆ 3 ಬ್ಯಾಚ್ ಅಲ್ಲಿ ಪ್ರತಿ ಬ್ಯಾಚ್ಗೂ ಏನೇನ್ ಡಿಫ್ರೆನ್ಸ್ ಬಂತು? ಮರಿ ಎಷ್ಟು ಬಂತು, ಮತ್ತೆ ಗೂಡು ಎಷ್ಟು ಬಂತು, ಪ್ರೈಸ್ ಏನ್ ಸಿಕ್ತು ನಿಂಗೆ? ಪ್ರತಿ ಬ್ಯಾಚು ಡಿಫ್ರೆನ್ಸ್ ಇದೆ. ಪ್ರತಿ ಬ್ಯಾಚ್ಗೂ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಅಂದ್ರೆ ನೀನ್ ತಂದಿರೋ ಮರಿ ಡಿಫ್ರೆನ್ಸಾ, ಇಲ್ಲ ನಿಂಗೆ ಬಂದಿರೋ ಇಳುವರಿ ಡಿಫ್ರೆನ್ಸಾ, ಇಲ್ಲ ಪ್ರೈಸಾ? ಅಲ್ಲ, 3 ಡಿಫ್ರೆನ್ಸ್ ಬರ್ತವೆ. 3 ಡಿಫ್ರೆನ್ಸಾ? ವೆದರ್ ಇಂದ ಇಳುವರಿ ಡಿಫ್ರೆನ್ಸ್ ಆಯ್ತವೆ, ಪ್ರೈಸ್ಗಳು ಡಿಫ್ರೆನ್ಸ್ ಆಯ್ತವೆ. ಇದ್ರಲ್ಲಿ ಫಿಕ್ಸೆಡ್ ಅಂತ ಯಾವ್ದು ಇರಲ್ಲ, ಯಾಕಂದ್ರೆ ದಿನಕ್ಕೆ ಒಂದೊಂದ್ ರೀತಿ ಮಾರ್ಕೆಟ್ ಹರಾಜಿರೋದ್ರಿಂದ ಅದು ಯಾವ ದಿನದ್ದು ಏನ್ ನಡೆದಿರುತ್ತೆ ಅದಷ್ಟೇ ಸೀಮಿತ. ಫಿಕ್ಸೆಡ್ ಅಂತ ಯಾವ್ದು ಇರಲ್ಲ ಇದಕ್ಕ. ಇಳುವರಿನೂ ಅಷ್ಟೇ. ಈಗ ಏನೋ ಒಂದು ವೆದರ್ ಚೇಂಜಸ್ ಗಳಾಗೋಯ್ತವೆ, ಒಂದ್ ಟೆಂಪರೇಚರು ಹೆಚ್ಚು ಕಡಿಮೆ ಆಗೋಗುತ್ತೆ, ತೀರಾ ಕೋಲ್ಡ್ ಸಿಗಾಕೊಳ್ಳುತ್ತೆ, ಅಂತ ಟೈಮ್ಗೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಫಸ್ಟ್ ಬ್ಯಾಚ್ ಅಲ್ಲಿ ಎಷ್ಟು ಮರಿ ಹಾಕಿದಂಗೆ ಅವ್ರೆ ಇದೇ ಜಾಗಕ್ಕೆ? ಫಸ್ಟ್ ಬ್ಯಾಚ್ ಅಲ್ಲಿ ಬಂದು 37 ಮರಿ. 37 ಮೊಟ್ಟೆ. ಒಂದ್ ಮೊಟ್ಟೆಗೆ 500 ರಿಂದ 550 ಮರಿ ಬರ್ತದೆ. ಒಂದ್ ಮೊಟ್ಟೆಗೆ 550 ಮರಿ, 500 ಅವರೇಜ್ 500 ಮರಿ. ಅವರೇಜ್ 500 ಮರಿ ಅನ್ಕೊಂಡ್ರೆ 37 ಮೊಟ್ಟೆ ನಾನು ಹಾಕಿದ್ದು.
37 ಮೊಟ್ಟೆ. ನಿನ್ಗೆ 37 ಮೊಟ್ಟೆ ಹಾಕಿದಲ್ಲ, ಅದು ಎಷ್ಟು ದಿನಕ್ಕೆ ನೀನು ಗೂಡ್ ತೋಗ್ದೆ ಅದನ್ನ? ಎಷ್ಟು ದಿನ ಟೈಮ್ ತಗೊಳಕ್ ನಿನ್ಗೆ? 25 ದಿನಕ್ಕೆ ನಾನು ಗೂಡ್ನು ಮಾರ್ಕೊಂಡ್ ಬಂದ್ಬಿಟ್ಟಿದೆ ಫಸ್ಟ್ನೇ ಬ್ಯಾಚ್. 25 ದಿನಕ್ಕೆ? 25 ದಿನಕ್ಕೆ ನಾನು ಗೂಡು ಮಾರ್ಕೊಂಡ್ ಬಂದು ನನಗೆ ಮನೆನೂ ಕ್ಲೀನ್ ಮಾಡ್ಕೊಬಿಟ್ಟಿದೆ ಫಸ್ಟ್ ಬ್ಯಾಚ್. ಗೂಡ್ ಮಾರ್ಕೊಂಡ್ ಬಂದ್ಮೇಲೆ ಮನೆ ಕ್ಲೀನ್ ಮಾಡಕ್ ಎಷ್ಟು ದಿನ ಟೈಮ್ ತಗೊಂಡೆ? ಅಂದ್ರೆ ಇಲ್ಲಿರೋ ವೇಸ್ಟೇಜು, ಕಸ, ಇದ್ರ ಪಿಕ್ಕ ಇದನ್ನೆಲ್ಲ ಕ್ಲೀನ್ ಮಾಡೋದು ಒಂದು ದಿನಕ್ಕೆ ಮಾಡ್ತೀವಿ. ಬಟ್ ಕ್ಲೀನಿಂಗ್ ಪ್ರೋಸೆಸ್ ಇದೆಯಲ್ಲ, ಅದು ಮಿನಿಮಮ್ 3 to 4 days. ಯಾಕಂದ್ರೆ ಒಂದೇ ದಿನಕ್ಕೆ ಮಾಡಂಗಿಲ್ಲ ಅದು. ಅಂದ್ರೆ ಇಲ್ಲಿರೋ ಒಂದು ವೇಸ್ಟೇಜ್ ದಿನ- ಎಲ್ಲ ಕ್ಲೀನ್ ಮಾಡಿ ಹ್ಮ್. ಮತ್ತೆ ಇದೆಲ್ಲ ತೊಳೆದು ಇದ್ರ ಪಿಕ್ಕ ಈ ಕಡ್ಡಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಖಾಲಿ ಮಾಡಿ ಒಂದ್ ಮೈ ತೊಳೆದು ಬಿಡ್ತೀವಿ. ಅದಾದ್ಮೇಲೆ ಮತ್ತೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ವಾಷಿಂಗ್ ಮಾಡ್ತೀವಿ. ತೊಳೆದು ಅಂದ್ರೆ ಇಡೀ ಮನೆ ಎಲ್ಲ ಒಳಗಡೆ? ಪೂರ್ತಿ ಗೋಡೆ ಸಮೇತವಾಗಿ. ಈ ಹಿಂದ್ಲ ಕಾಲದಲ್ಲಿ ಬಳಕ ಇಕ್ಕದು ಅಂತಿದ್ರು ಮನೆಗಳಲ್ಲಿ, ಆ ರೀತಿ ಕಂಪ್ಲೀಟ್ ಆಗಿ ಮಾಡಿ ಸುಣ್ಣ ಹೊಡೆಯೋದು. ಅಂದ್ರೆ ಒಂದ್ ತಿಂಗಳು ಟೈಮ್ ಬೇಕು ಒಟ್ನಲ್ಲಿ. ಹಾ, ಒಂದ್ 25 ದಿನಕ್ಕೆ ಗೂಡ್ ತೂಗ್ಬಿಟ್ಟು ಬಂತು ಅಂದ್ರೆ 25 ದಿನಕ್ಕೆ ಗೂಡ್ ತೂಗ್ತೀವಿ. ಒಂದೊಂದ್ ಟೈಮು ಗೂಡ್ ತೂಗದೆ ಲೇಟ್ ಆಗೋಗುತ್ತೆ. ಯಾಕಂತಂದ್ರೆ 4 ಜ್ವರದಿಂದ ಎದ್ಮೇಲೆ ಇವು ಲೆಕ್ಕ ಇರೋದು 13 ಸೊಪ್ಪು. 13 ಸೊಪ್ಪಿಗೆ ಎಣ್ಣೆ ಆಗ್ಬೇಕು. 13 ಸೊಪ್ಪು ಅಂತಂದ್ರೆ 6.5 ದಿನ. ಯಾಕಂದ್ರೆ ದಿನಕ್ಕೆ 2 ಸೊಪ್ಪು ಲೆಕ್ಕ ಅಂತಂದ್ರು 6.5 ದಿನಕ್ಕೆ ಮರಿ ಎಣ್ಣೆ ಆಗ್ಬೇಕು. ಅದು ಡಿಪೆಂಡ್ಸ್ ಆನ್ ವೆದರ್. ಒಂದೊಂದ್ಸರಿ ಈಗ ಚಳಿಗೆ ಸಿಗಾಕತ್ತು ಅಂತಂದ್ರೆ 18 ಸೊಪ್ಪು 20 ಸೊಪ್ಪು ಗಂಟ ಹೊಂಟೋಯ್ತವೆ. ಆಗ ಅವಾಗ ಏನಾಯ್ತವೆ, 1-2-3 ದಿನ ಮುಂದಕ್ಕೆ ಹೋಯ್ತವೆ. ಆಮೇಲೆ ಸ್ಟಾರ್ಟಿಂಗ್ 3 days ಜ್ವರಕ್ ಬೀಳ್ಬೇಕು, ಅಂದ್ರೆ 6 ಸೊಪ್ಪು ಜ್ವರಕ್ ಬೀಳ್ಬೇಕು. ಬಟ್ ಅಲ್ಲಿ ಒಂದೊಂದ್ ದಿನ ಮುಂದಕ್ಕೆ ತಳ್ತವೆ. ಜ್ವರದಿಂದ ಹೇಳ್ಬೇಕಾದ್ರೆ ಒಂದೊಂದ್ ದಿನ ಮುಂದಕ್ಕೆ ತಳ್ತವೆ. ಹಂಗಾಗಿ ಯಾವ್ದು ಫಿಕ್ಸೆಡ್ ಅಂತ ಇಲ್ಲ. ಹಂಗಾದ್ರೆ ಮೊದಲನೇ ಗೂಡು ಮಾರಿದ್ದು ನೀನು 25 ದಿನಕ್ಕೆ. 25 ದಿನದೊಳಗಡೆ ಗೂಡು ತೂಗ್ಬಿಟ್ಟು ಬಂದಿದೆ. ಗೂಡು ತೂಗ್ಬಿಟ್ಟು ಬಂದಲ್ಲ, ಗೂಡು ತೂಗ್ಬಿಟ್ಟು ಬಂದ್ಮೇಲೆ ಒಂದು 4-5 ದಿನ ಟೈಮ್ ತಗೊಂಡೆ ಕ್ಲೀನ್ ಮಾಡ್ಕೊಳಕ್ಕೆ. ಸೊಪ್ಪು ಏನಾದ್ರು ರೆಡಿ ಇತ್ತು ಅಂದ್ರೆ ತಿಂಗಳಿಗೆ 1 ಬ್ಯಾಚ್ ಮಾಡ್ಬೋದು ಆರಾಮಾಗಿ. ಸೊಪ್ಪು ತೋಟ ಹೆಂಗ್ ಮೇಂಟೈನ್ ಮಾಡಿ ಸೊಪ್ಪು ಹೆಂಗ್ ಮಾಡ್ಕತೀವಿ, ಅದ್ರ ಮೇಲೆ ತಿಂಗಳಿಗೆ 1 ಬ್ಯಾಚ್ ಪಕ್ಕ ಮಾಡ್ಬೋದು. ಒಟ್ನಲ್ಲಿ ಇಲ್ಲಿ ಅರ್ಧ ಕೆಲಸ ಶೆಡ್ ಒಳಗಡೆ ಅಂದ್ರೆ ಇನ್ನು ಅರ್ಧ ಕೆಲಸ ತೋಟದಲ್ಲಿ. ಮೊದಲನೇ ಬ್ಯಾಚ್ ಅಲ್ಲಿ ಎಷ್ಟು 37 ಮೊಟ್ಟೆ ಅಲ್ವಾ ಇದು? 37 ಮೊಟ್ಟೆಗೆ ನಿನ್ಗೆ ಗೂಡು ಇಳುವರಿ ಎಷ್ಟು ಕೆಜಿ ಬಂತು? 50 kg ಬಂದದ್ದು ಫಸ್ಟ್ ಬ್ಯಾಚ್. ಅಂದ್ರೆ ಈ ಎಲ್ಲಾ ಕಡೆನೂ ಈಗ 100 ಮೊಟ್ಟೆ ಮಾಡಿದ್ರೆ ಒಂದು 70 kg 80 kg ಗೂಡು ಅಂತಾರಲ್ಲ, ಅಂದ್ರೆ ಮೊಟ್ಟೆಗಿಂತ ಇಳುವರಿ ವೆಯ್ಟ್ ಕಡಿಮೆ ಬರುತ್ತೆ. ಕೆಲವು ಕಡೆ ಆವರೇಜ್ 70% 80% ಎಲ್ಲ ಕೆಡಿಯೋದು, 100% ಕೆಡಿಯೋರು ಅವ್ರೆ. ಅದಕ್ಕಿಂತ ಜಾಸ್ತಿ ಬಂತಲ್ಲ ನಿಂಗೆ ಇಳುವರಿ? ಅದು ಸ್ಟಾರ್ಟಿಂಗು ಹೆಚ್ಚು ಕಡಿಮೆ 100-120% ಬಿದ್ದಂಗ ಆಯ್ತು ಮೊದಲನೇ ಬ್ಯಾಚ್. ಆತರ ಬಂತು ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಒಳ್ಳೆ ಉತ್ಸಾಹ ಸಿಗುತ್ತಲ್ವಾ ನೆಕ್ಸ್ಟ್ ಬ್ಯಾಚ್ ಮಾಡಕ್ಕೆ? ಆತರ ಬಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾರ್ಗು ಖುಷಿ ಆಗುತ್ತೆ. ನಾವು ಪಟ್ಟ ಶ್ರಮಕ್ಕೂ ಒಳ್ಳೆ ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ. ಬಟ್ ಅದು ಎಲ್ಲಾ ಬ್ಯಾಚ್ ಅಲ್ಲೂ 100% ಆಗುತ್ತೆ ಅಂತ ಹೇಳಕ್ ಆಗಲ್ಲ. 1-2 ಸರಿ ನನಗೂ ಹೇಳಿದ್ದೆ ನೀನು. ಮರಿ ಕೊಡುವಾಗ ನಾವು 37 ಮರಿ ಅಂತ ತಗೊಂಡು 37 ಮೊಟ್ಟೆ ಅಂತ ತಗೊಂಡಿರ್ತೀವಿ, ಸ್ವಲ್ಪ ಮರಿಗಳು ಜಾಸ್ತಿ ಬಂದ್ಬಿಡ್ಬೋದು, ಹೇಳಕ್ ಆಗಲ್ಲ ಅಂತ ಹೇಳಿದ್ದೆ. ಆತರನು ಮರಿಗಳು ಜಾಸ್ತಿ ಬರ್ಬೋದು. ಆಮೇಲೆ ಅವ್ರು ಕೊಡ್ಬೇಕಾದ್ರೆ ಕೆಲವು ಸಣ್ಣ ದಪ್ಪ ಬಂದ್ಬಿಡ್ತವೆ. ಅವೆಲ್ಲ ಹೇಳಕ್ ಆಗಲ್ಲ. ಡಿಪೆಂಡ್ಸ್. ಒಂದೊಂದ್ ಬ್ಯಾಚ್ ಅದೇ ಹೇಳದ್ನಲ್ಲ, ಒಂದೊಂದ್ ಬ್ಯಾಚ್ ಒಂದೊಂದ್ ತರ. ಹಂಗಾದ್ರೆ ಈಗ 37 ಮೊಟ್ಟೆಗೆ ನಿನ್ಗೆ 50 kg ಗುಡ್ ಬಂತು ಮೊದಲನೇದು. ಆ 37 ಮೊಟ್ಟೆಗೆ 50 kg ಗುಡ್ ಬಂತಲ್ಲ, ಅವಾಗ ನಿನ್ಗೆ ಮಾರ್ಕೆಟ್ ರೇಟ್ ಏನ್ ಸಿಕ್ತು ನಿನ್ ಗೂಡ್ಗೆ? 770 ರೂಪಾಯಿ. 770 ರೂಪಾಯಿ. 770 ರೂಪಾಯಿ 50 kg ಗೂಡ್ಗೆ. ಕೆಜಿಗೆ 771. ನಿಮ್ಗೆ ಟೋಟಲ್ ಎಷ್ಟು ಅಮೌಂಟ್ ಸಿಕ್ತು ಅವಾಗ? 37-38 ಸಾವಿರ. 37-38 ಸಾವಿರ ಸಿಕ್ತಲ್ಲ. ಈಗ ನಾವು ಕೆಲವು ವಿಡಿಯೋ ನೋಡ್ತೀವಿ ಯೂಟ್ಯೂಬ್ ಅಲ್ಲಿ. ಆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತೀವಲ್ಲ, ಅವರು ಒಂದ್ ಬ್ಯಾಚ್ ಅಲ್ಲಿ ನಾವು ಒಂದು 50 ಮೊಟ್ಟೆ ಹಾಕಿರ್ತೀವಿ. ಇಲ್ಲ, ಒಂದ್ ಬ್ಯಾಚ್ ಅಲ್ಲಿ 50 ಮೊಟ್ಟೆ 100 ಮೊಟ್ಟೆ ಹಿಂಗ್ ಹಾಕಿರ್ತೀವಿ. ಈಗ ಒಂದ್ 100 ಮೊಟ್ಟೆ ಹಾಕಿರ್ತೀವಿ, ನಮ್ಗೆ ಒಂದ್ 70 kg ಇಳುವರಿ ಬಂದಿರುತ್ತೆ. ಅಟ್ಲೀಸ್ಟ್ ಒಂದು 50 ಸಾವಿರ ಸಿಗುತ್ತೆ ನಮ್ಗೆ ಕೈಗೆ ಅಂತ ಹೇಳ್ತಾರೆ. ಅವ್ರಿಗೊಂದು 50 ಸಾವಿರ ಸಿಗುತ್ತೆ. ಅವರು ಎಕ್ಸ್ಪೆನ್ಸ್ ಎಲ್ಲ ಹೇಳ್ತಾರಲ್ಲ, ಖರ್ಚುಗಳೆಲ್ಲ ಹೇಳ್ತಾರಲ್ಲ, ಆ ಖರ್ಚುಗಳು ಹೇಳುವಾಗ ಮೊಟ್ಟೆ ಒಂದ್ 100 ಮೊಟ್ಟೆ ತಂದಿದ್ವಿ, ಒಂದು 5-6 ಸಾವಿರ 6 ಸಾವಿರ ಖರ್ಚಾಗಿತ್ತು ನಮ್ಗೆ. ಒಂದ್ ಬ್ಯಾಚ್ ಅಲ್ಲಿ ನಮ್ಗೆ 5-6 ಸಾವಿರ ಖರ್ಚು ಬೀಳುತ್ತೆ ಅಷ್ಟೇ. ಇನ್ನೇನ್ ಖರ್ಚು ಬೀಳಲ್ವಲ್ಲ. 50 ಸಾವಿರ ಸಿಕ್ತು ಅಂದ್ರೆ ಒಂದ್ 5 ಸಾವಿರ ಖರ್ಚು, ಇನ್ನೂ ಒಂದ್ 5 ಸಾವಿರ ಎಕ್ಸ್ಟ್ರಾ ಖರ್ಚು ಕಳೆದ್ರು 10 ಸಾವಿರ ಖರ್ಚು ಕಳೆದ್ರೆ 40 ಸಾವಿರ ಉಳಿತಲ್ಲ ನಮ್ಗೆ ಅಂತ ಹೇಳ್ತಾರೆ. ಬರೀ ಖರ್ಚು ಅಷ್ಟೇ ಇರುತ್ತಾ, ಇಲ್ಲ ಇನ್ನೂ ಜಾಸ್ತಿ ಇರುತ್ತಾ? ಖರ್ಚು ಅಂತಂದ್ರೆ ಈಗ ಮನೆಯಲ್ಲೇ 3 ಜನ ಗೆ ಅಂತ ಲೇಬರ್ಗಳು ಇರ್ತಾರೆ. ಈಗ 4 ಜ್ವರ ಕೇಳೋ ತನಕ 100 ಮರಿ ಇಟ್ರು ಅಷ್ಟೇನೆ, 50 ಮರಿ ಇಟ್ರು ಅಷ್ಟೇನೆ, ಒಬ್ಬ ಸಾಕು ಏನಕ್ಕೆ ಮೇಂಟೆನೆನ್ಸ್ಗೆ. ಬಟ್ 4 ಜ್ವರದಿಂದ ಎದ್ಮೇಲೆ 100 ಮರಿ ಇಟ್ಟಿರ್ತಾನೆ ಅಂತಂದ್ರೆ 4 ಜನ ಲೇಬರ್ ಬೇಕೇಬೇಕು. ಈಗ ಅವ್ರ ಮನೇಲೆ 4 ಜನ ಗೇಯವ್ರು ಇರ್ತಾರೆ ಅಂತಂದ್ರೆ ಅವ್ರಿಗೆ ಖರ್ಚೇ ಬೀಳಲ್ಲ. ಯಾರೋ ಒಬ್ರೇ ಇರ್ತಾರೆ, ಲೇಬರ್ ಕರ್ಕೋಬೇಕು.
ಅಂತವ್ರು ಹೆಚ್ಚು ಕಡಿಮೆ ಒಂದು ವಾರ ಅವರು ಲೇಬರ್ ದುಡ್ಡು ಕೊಡ್ಲೇಬೇಕು. ಅದು ಹುಳ ಮೇಯ್ಸೋ ವಿಚಾರ. ಇನ್ ತೋಟ ಮೇಂಟೆನೆನ್ಸ್ ಮಾಡೋದು, ತೋಟ ಮೇಂಟೆನೆನ್ಸ್ ಈಗ ನೀನ್ ಹೇಳೋ ಪ್ರಕಾರ ಆದ್ರೆ ಉಳಿಸೋದಕ್ಕೆ ಮತ್ತೆ ಗೊಬ್ಬರದಕ್ಕೆ ಗೊಬ್ಬರ ಒಂದು ಉಳ್ಸೋದು, ಬ್ಯಾಚ್ಗೂ ಗೊಬ್ಬರ labor. ಕಟ್ಲೇಬೇಕು. ಪ್ರತಿಯೊಂದು ಆತರ ಹೇಳ್ತು ಅಂದ್ರೆ 1 ಎಕರೆ ಕಡಿಮೆ ಅಂದ್ರೂ ಅಟ್ಲೀಸ್ಟ್ 10,000 ಅಂತೂ ಬಿದ್ದೇ ಬೀಳುತ್ತೆ. ಬಟ್ ಇದು ಯಾವ ರೀತಿ ಬೆಸ್ಟ್ ಅಂತ ಅನ್ಸಿದ್ರೆ, ಈಗ 1 ಎಕರೆಗ ನಾಟಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. 1 ಎಕರೆಗ ಓವರ್ ಆಲ್ ಎಲ್ಲ ಲೇಬರ್ನೇ ಕಟ್ಕೊಂಡ್ ಮಾಡಿಸ್ತೀನಿ ಅಂತಂದ್ರೆ 10,000 ರೂಪಾಯಿ ಉಳಿಯುತ್ತೆ. ವರ್ಷಕ್ಕೆ 2 ಬ್ಯಾಚ್, ಅಲ್ಲಿಗೆ 20,000 ಸಂಪಾದನೆ ಮಾಡ್ತೀರಾ ನಾಟಿ ಮಾಡಿದ್ರೆ. ಅದೇ 1 ಎಕರೆಗ ನೀವು ರೇಷ್ಮೆ ಹಾಕತ್ತು ಅಂತಂದ್ರೆ 50 ಮರಿ 2 ಬ್ಯಾಚ್ ಮೇಯಿಸ್ತೀನಿ ಅಂತಂದ್ರು 10 ಬ್ಯಾಚ್ ಆಯ್ತು. 1 ಬ್ಯಾಚ್ 20,000 ಅಂತಂದ್ರೆ 10 ಬ್ಯಾಚ್ ಎಷ್ಟಾಯ್ತು? 2 ಲಕ್ಷ ಆಯ್ತು. 2 ಲಕ್ಷದಲ್ಲಿ ನಿಮ್ಮ ಎಫರ್ಟ್ಗ 50,000 ಕಳ್ಕನಿ, ಬೇಡ 1 ಲಕ್ಷ ಕಳ್ಕನಿ, 1 ಲಕ್ಷ ರೂಪಾಯಿ ಉಳುಕ್ತು. ಅದೇ ನೀವು 1 ಎಕರೆಗ ನಾಟಿ ಮಾಡಿದ್ರೆ 2 ಫಸಲಿನಿಂದ ಎಷ್ಟು ಸಂಪಾದನೆ ಮಾಡ್ತಿದ್ರಿ? 20,000 ರೂಪಾಯಿ ಉಳಿತಾ ಇತ್ತು. 20,000 1 ವರ್ಷಕ್ಕ ನಾಟಿಲ್ ಉಳಿಯುತ್ತೆ. ಅದೇ ರೇಷ್ಮೆಲಿ 1 ಲಕ್ಷ ಉಳುಕ್ತು. ಈ ಲೆಕ್ಕಾಚಾರಕ್ಕೆ ಇದು ಲಾಭದಾಯಕ. ಅದು ಈ ಲೆಕ್ಕಾಚಾರಕ್ಕೆ ಲಾಭದಾಯಕ ಸರಿ, ಬಟ್ ವಿಡಿಯೋಗಳಲ್ಲೆಲ್ಲ ಹೇಳಿರ್ತಾರಲ್ಲ ಲಕ್ಷಾಂತರ ರೂಪಾಯಿ ಲಾಭ ಮಾಡ್ಬೋದು, 1 ಬ್ಯಾಚ್ ಅಲ್ಲಿ 1 ಲಕ್ಷ ಬರುತ್ತೆ, 1 ಲಕ್ಷ ಬರುತ್ತೆ ಅಂತ. ಆತರ ಕಾನ್ಸೆಪ್ಟ್ ಇಟ್ಕೊಂಡು ಬರೋಂತವ್ರಿಗಾದ್ರೆ ಯಾವ ತರ ಹೇಳ್ಬೋದು? ಖರ್ಚು ಈಗ ನೀನ್ ಹೇಳೋದಲ್ಲ, ಆತರ ಹಿಡನ್ ಖರ್ಚುಗಳು ಯಾರು ಹೇಳಲ್ಲ. ಅಲ್ಲ, 1 ಬ್ಯಾಚ್ಗೆ 2-2.5 ಲಕ್ಷ ರೂಪಾಯಿ ಅಕೌಂಟ್ ದುಡ್ಡು ತಕೊಂಡಿರೋರು ಇದಾರೆ. ಅವ್ರಿಗೆ ಸ್ವಂತ ಜಮೀನ್ ಎಷ್ಟಿದ್ದು, ಎಷ್ಟು ಎಕರೆ ಕಡ್ಡಿ ಹಾಕಿದಾರು, ಇದನ್ನೆಲ್ಲ ನೋಡ್ಕೊಂಡು ಬರ್ಬೇಕು. ಯಾರೋ ಒಬ್ರು ಅವ್ರ ಅಪ್ಪ ಮಾಡಿದ್ದು, ಅವ್ರ ತಾತ ಮಾಡಿದ್ದು ಆಸ್ತಿಗಳು ಇರ್ತವೆ, ಕಾಲೆಗೆ ಬಿದ್ದಾವೆ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಒಂದ್ ಮಿನಿಮಮ್ 5-6 ಎಕರೆ ಸೊಪ್ಪು ಇರುತ್ತೆ ಅವ್ರ ಹತ್ರ. ಅವ್ರು 250-300 ಮರಿ ಮೇಯಿಸ್ತಾರೆ 1 ಬ್ಯಾಚ್ಗ. ಅವರು ಬತ್ತೆ 2-2.5 ಲಕ್ಷ 3 ಲಕ್ಷ 1 ಬ್ಯಾಚ್ಗೆ ತಗೋತಾರ. 2-2.5 ಲಕ್ಷ 3 ಲಕ್ಷ 1 ಬ್ಯಾಚ್ಗೆ ತಕೊಂಡು 50-60 ಸಾವಿರ ಖರ್ಚೆ ಹೊಂಟೈತ ಅವ್ರಗ. ಬೇಡ 1 ಲಕ್ಷ ಖರ್ಚೋದ್ರು 1-1.5 ಲಕ್ಷ ಉಳಿಸ್ತಾರ. ಬಟ್ ಅವ್ರಿಗೆ ಸ್ವಂತ ಜಮೀನ್ ಎಷ್ಟೈತೆ? ಹಂಗಿದ್ರೆ ಈಗ ಅಟ್ಲೀಸ್ಟ್ ಈಗ ನೀನು ಈಗ ನಾನೇ ಈಗ ಬೇರೆಯವ್ರ ಹತ್ರ ಜಮೀನ್ ಮಾಡ್ಕೊಂಡಿದೀನಿ, ವರ್ಷಕ್ಕೆ 75,000 ಜಮೀನವ್ರಿಗೆ ಕೊಡ್ಬೇಕು. ಅದೇ ನನ್ ಸ್ವಂತ ಜಮೀನ್ ಆಗಿದ್ರೆ ಅದು 75,000 ನನ್ ಗೇದಂಗೆ ಆಗಿರೋದಲ್ವಾ? ಅದೇ ಜಮೀನನ್ನು ಕೊಡೋದಲ್ಲದೆ ಗೊಬ್ಬರ ಮೇಂಟೆನೆನ್ಸ್, ಲೇಬರ್ ಉಳಿಸೋದು ಇದೆಲ್ಲ ಇರುತ್ತೆ. ಸ್ವಂತ ಜಮೀನ್ ಇದ್ದು ಸೊಪ್ಪು ಏರಳವಾಗ ಹಾಕೊಂಡು ಲೇಬರ್ಗಳು ಸಮಸ್ಯೆ ಇಲ್ಲ, ಲೇಬರ್ ಸಿಗ್ತಾರೆ ಅಂತಂದ್ರೆ 200 ಮರಿ 300 ಮರಿ ಮೇಯಿಸ್ಬೋದು. 2-2.5 ಲಕ್ಷ 3 ಲಕ್ಷ ಅಕೌಂಟ್ಗೆ ಪ್ರತಿ ತಿಂಗಳು ಬರ್ತದೆ. ಬಟ್ ಅಷ್ಟ್ ಜಮೀನ್ ಇರ್ಬೇಕಲ್ವಾ? ಅಷ್ಟು ಜಮೀನ್ ಇರ್ಬೇಕು. ಮಾಡಿ ಹಾಕಿರೋರು ಅಷ್ಟ್ ಮಾಡ್ದಿ ಇಷ್ಟ್ ಮಾಡ್ದಿ ಅಂತಾರ. ಅಷ್ಟ್ ಮಾಡ್ದಿ ಇಷ್ಟ್ ಮಾಡ್ದಿ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಹೇಳ್ಬೇಕು ಅವ್ರ ಸ್ವಂತ ಜಮೀನ್ ಎಷ್ಟೈತೆ. ಅಲ್ಲ, ಜೊತೆಗೆ ಎಲ್ಲಾ ಬ್ಯಾಚ್ ಈಗ ಮೊದಲನೇ ಬ್ಯಾಚ್ ನಿಂದ ಹೇಳ್ದಲ್ಲ, ಈಗ ಆ ಬ್ಯಾಚ್ ನ ವಿಷಯನ ಕೇಳಿದ್ರೆ ಎಂತವ್ರಾದ್ರೂ ರೇಷ್ಮೆಗೆ ಬಂದ್ಬಿಡ್ತಾರೆ ಕೇಳಿದ ತಕ್ಷಣ. ಬಟ್ ಅದೇ ನಂದು ಈಗ 3ನೇ ಬ್ಯಾಚ್ ಬಂದು, ಅಲ್ಲ 2ನೇ ಬ್ಯಾಚ್ ಹೇಳು ಇರ್ಲಿ. 2ನೇ ಬ್ಯಾಚ್ ಬಂದು ಸೇಮ್ 37 ಮರಿ. ಬಟ್ ಇಳುವರಿ ನನ್ಗೆ ಅಷ್ಟು ಬರ್ಲಿಲ್ಲ. ಯಾಕಂತಂದ್ರೆ ವೆದರ್ ಚಳಿಗ್ ಸಿಗಾಕತ್ತು, ಕೊರೆ ಚಳಿಗ್ ಸಿಗಾಕೊಂಡು ಮರಿ ಡೌನ್ ಆದೋ, ಇಳುವರಿ ಕಡಿಮೆ ಆಯ್ತು. ಎಷ್ಟು ಕೆಜಿ? ಫಸ್ಟ್ ಬ್ಯಾಚ್ 50 kg ಆಗಿದ್ದಂಥದ್ದು 2ನೇ ಬ್ಯಾಚ್ಗೆ ನನಗೆ 38 kg ಕೂಡ ಆಯ್ತು. ಅದಕ್ಕೆ ರೇಟ್ ಎಷ್ಟಿತ್ತು ನೆಕ್ಸ್ಟ್? ಬಟ್ 37 ಮೊಟ್ಟೆಗ 38 kg ಕೆಡದೆ 100% ಇಳುವರಿ ಬಿತ್ತು. ಬಟ್ ರೇಟು ಮುಂದಕ್ಕೆ ಸಿಕ್ತು. 845 ರೂಪಾಯಿ ನಂದು 2ನೇ ಬ್ಯಾಚ್ ಕೊಟ್ಟದ್ದು. ಬಟ್ ಇಳುವರಿ 12 kg ಹೊರಟೋಯ್ತು. ಫಸ್ಟ್ ಬ್ಯಾಚ್ 33,000 ಆಯ್ತು. 3ನೇ ಬ್ಯಾಚ್ ಎಷ್ಟು? 3ನೇ ಬ್ಯಾಚು ನಾನು ಇನ್ನ ಒಂದ್ ಮೇಜ ತಗೊಬಂದೆ, ಸೊಪ್ಪು ಬೇರೆ ಕಡೆ ಮಾಡ್ಕೊಂಡಿದ್ದೆ, ತೋಟ ಬೇರೆದೊಂದ್ ಮಾಡಿದ್ದೆ, ಹಂಗಾಗಿ 50 ಮರಿ ತಗೊಬಂದಿ. 50 ಮರಿ ಮೇಯಿಸಿ ನನಗೆ 3ನೇ ಬ್ಯಾಚ್ ಬಂದು 43 kg. ರೇಟ್ ಬಂದು ಯುಗಾದಿ ಬಿತ್ತು, ಇನ್ನೊಂದ್ ಹಬ್ಬ ರಂಜಾನ್ ಬಿತ್ತು, ಎರಡೂ ಬಿದ್ದಿದ್ರಿಂದ ರೈಟ್ ಡೌನ್ ಆಗೋಯ್ತು. ಯಾಕಂದ್ರೆ ಯುಗಾದಿ ಹಬ್ಬದ ಹಿಂದ್ಲು ದಿನ ತಗೊಂಡೋಗಿದ್ದಿ, ಅವತ್ತು ಲಾಟ್ಗಳು ಹೆವಿ ಬಂದು ರೈಟ್ ಡೌನ್ ಆಯ್ತು. ಬರೀ 640 ರೂಪಾಯಿ ರೇಟ್ ಸಿಕ್ಕಿದ್ದು. ಅಲ್ಲಿ ನನ್ ಫಸ್ಟ್ನೇ ಬ್ಯಾಚ್ ಅಮೌಂಟ್ ಬಂದು 38,000. ನನ್ 3ನೇ ಬ್ಯಾಚು ಮರಿನೂ ಜಾಸ್ತಿ, 37 ಮೊಟ್ಟೆ ತಂದಿದ್ದಿ, ಈ ಸತ್ 50 ಮೊಟ್ಟೆ ತಂದಿ. ಬಟ್ ಅಮೌಂಟ್ ಆದದ್ದು ನನಗೆ 28,000. ಫಸ್ಟ್ನೇ ಬ್ಯಾಚು 37 ಮೊಟ್ಟೆಗ 38,000. 3ನೇ ಬ್ಯಾಚು 50 ಮರಿಗ 28,000. ಅಂದ್ರೆ ಎಫರ್ಟ್ ಎಷ್ಟಿತ್ತು ಇದ್ರಲ್ಲಿ ಜೊತೆಗೆ? ಈಗ ನನ್ಗೆ 37 ಮರಿ ಮೇಯಿಸಿದಾಗ ಎಷ್ಟು ರಿಸ್ಕ್ ಇತ್ತು ಅಷ್ಟು ರಿಸ್ಕು ಡಬಲ್ ಆಯ್ತು. ಯಾಕಂದ್ರೆ 50 ಮರಿ ಆಯ್ತು, ಮೇಜನು ಜಾಸ್ತಿ ಆಯ್ತು, ಸೊಪ್ಪು ಜಾಸ್ತಿ ತಗೊಬಂದೆ, ಖರ್ಚು ಮುಂದಕ್ಕೆ ಹೋಯ್ತು. ಬಟ್ ಪ್ರಾಫಿಟ್ ಕಡಿಮೆ ಆಯ್ತು. ಪ್ರಾಫಿಟ್ ಕಡಿಮೆ ಅಂತಂದ್ರೆ ಮೊದಲನೇ ಬ್ಯಾಚ್ ಕಂಪೇರ್ ಮಾಡ್ಕೊಂಡಿದ್ದು ಪ್ರಾಫಿಟೇ ಅಲ್ಲ, ಇನ್ ಕೂಲಿನೂ ಅಲ್ಲ ಇದು. ಹಂಗೆ ಏನೋ ಫಿಕ್ಸೆಡ್ ಇರಲ್ಲ, ಬಟ್ ಏನೋ ಒಂದು ಮಾಡ್ತಾ ಇರ್ಬೇಕು. ಒಂದಲ್ಲ ಒಂದ್ ಬ್ಯಾಚ್ ಕೈ ಹಿಡಿತವೆ, ಈಗ ಕಂಟಿನ್ಯೂಟಿ ಇರ್ಬೇಕು. ಈಗ ಇಲ್ಲಿ ನೀನು 3 ಬ್ಯಾಚ್ ಮಾಡಿ 4ನೇ ಬ್ಯಾಚ್ ಕೈ ಹಾಕಿದೆ ಅಂತಂದ್ರೆ ಎಲ್ಲಿ ಊರಿಂದ ಒಂದು 6 ಕಿಲೋಮೀಟರ್ ಹೋಯ್ತೀಯ ಸೊಪ್ಪೆ.
ಅಲ್ಲಿಂದ ಒಂದ್ 10 ಕಿಲೋಮೀಟರ್ ಸೊಪ್ಪು ತಗೊಂಡು ಅಲ್ಲಿಂದ ಒಂದ್ 10 ಕಿಲೋಮೀಟರ್ ಇಲ್ಲಿಗೆ ಬರ್ತೀಯ. ಮತ್ತೆ ಇಲ್ಲಿಂದ ಊರಿಗೆ ಮತ್ತೆ ಒಂದ್ 12 ಕಿಲೋಮೀಟರ್ ಹೋಯ್ತೀಯ. ಡೈಲಿ ಕಡಿಮೆ ಅಂದ್ರೆ ಒಂದ್ 50 ಕಿಲೋಮೀಟರ್ ಜರ್ನಿ ಮಾಡ್ತೀಯ ಮಿನಿಮಮ್ ಅಂದ್ರು. ಇಷ್ಟ 50 ಕಿಲೋಮೀಟರ್ ಜರ್ನಿ ಮಾಡಿ ಅದಕ್ಕೆ ಫ್ಯೂಲ್ ಹಾಕ್ಸ್ಕೊಂಡು ಮತ್ತೆ ನಿನ್ನ ಎಫರ್ಟ್ ನ ಹಾಕಿ ನೀನು ಇಷ್ಟೆಲ್ಲ ಓಡಾಡಿ ಕಷ್ಟಪಟ್ಟು ಇದೆಲ್ಲ ಮಾಡಿ ನಿನ್ಗೆ ಒಂದ್ ಬ್ಯಾಚ್ ಕಂಪ್ಲೀಟ್ ಇಲ್ಲೇ ಇದ್ದು ನಿನ್ಗೆ 28,000 ನಿನ್ಗೆ ಏನೇನು ಲಾಭ ಅಲ್ಲ. ನಿನ್ಗೆ ನಿನ್ ಎಫರ್ಟ್ ನಿನ್ಗೆ ಸಂಪಾದನೆ ಅಷ್ಟೇ ಅದು ಬಿಟ್ರೆ ನಷ್ಟ. ಪ್ರತಿಯೊಂದ್ ಬ್ಯಾಚು ಬರೀ ಲಾಭದ ಉದ್ದೇಶದಿಂದನೇ ಮಾಡಕ್ ಆಗಲ್ಲ. ಒಂದ್ ಅನುಭವ. ಈಗ ಅದೇ ಬ್ಯಾಚ್ ನನಗೆ ಏನ್ ಮಿಸ್ಟೇಕ್ ಆಗಿತ್ತು ಆ ಮಿಸ್ಟೇಕ್ ಈ ಬ್ಯಾಚ್ ಅಲ್ಲಿ ನಾನು ಮಾಡಲ್ಲ. ಅದೇ ಲಾಸ್ಟ್ ಬ್ಯಾಚ್ ನನಗೆ ಏನಾಯ್ತು ಅಂತಂದ್ರೆ ವೆದರ್ ಒಂಚೂರು ಚೇಂಜ್ ಆಯ್ತು. ಮರಿ ಜ್ವರಗ್ ಬಿದ್ದು ಹೇಳೋದ್ರಲ್ಲಿ ನನಗೆ ಕನ್ಫ್ಯೂಸ್ ಆಯ್ತು. ಸ್ವಲ್ಪ ಮಳೆ ಬಿದ್ದು ಒಂಚೂರು ಸೋರಾಕೆರ ಬಿಡ್ತು ಶೆಡ್. ಯಾಕಂದ್ರೆ ರೇಷ್ಮೆಗೆ ಅಂತ ಮಾಡಿದ್ದಲ್ವಲ್ಲ ಇದು, ಹಂಗಾಗಿ ಒಂಚೂರು ಮಿಸ್ಟೇಕ್ ಆಯ್ತು. ಹಂಗಾಗಿ ನನ್ಗೆ ಇಳುವರಿ ಕಡಿಮೆ ಆಯ್ತು. ಅಂದ್ರೆ ಈಗ 3 ಬ್ಯಾಚ್ ಪ್ಲಸ್ ಇದೊಂದ್ ಬ್ಯಾಚ್ 4 ಬ್ಯಾಚ್ ನಿನ್ ಶೆಡ್ ರೆಡಿ ಆಗ್ತಿದೆ. ಈ ಬ್ಯಾಚ್ ಮುಗಿಯೋವರೆಗೂ ನಿನ್ ಶೆಡ್ ರೆಡಿ ಆಗ್ಬಿಡುತ್ತಲ್ಲಿ. ಈ ಬ್ಯಾಚ್ ಮುಗಿಯೋವರೆಗೂ ನಿನ್ ಶೆಡ್ ರೆಡಿ ಆಯ್ತು ಅಂದ್ರೆ ಇದೊಂದ್ 4 ಬ್ಯಾಚ್ ನಿನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇನ್ಕಮ್ಗೋಸ್ಕರ ಅಲ್ಲ, ಲಾಭಕ್ಕೋಸ್ಕರ ಅಲ್ಲ. ಈಗ ನಾನು ಶೆಡ್ಗೆ ಇನ್ವೆಸ್ಟ್ಮೆಂಟ್ ಈಗ ಆಲ್ರೆಡಿ ಒಂದ್ 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗೈತೆ. 10 ಲಕ್ಷನ ನಾನು ಏಕಾಏಕಿ ತಗೊಂಡೋಗಿ ಹಾಕಕ್ಕಾಗಲ್ಲ. ಯಾಕಂದ್ರೆ ಏಕಾಏಕಿ ಹಾಕಕ್ ನಾನೇನ್ ಮನೇಲಿ ಇಟ್ಟಿಲ್ಲ. ಎಲ್ಲೋ ನಾನ್ ಕಿತ್ತು ಆ ಕಡೆಗೆ ಹಾಕ್ಬೇಕು ಅಂತಂದ್ರೆ ನನ್ಗೊಂದು ಅನುಭವ ಬೇಕು, ನನ್ ಮೇಲೆ ನನಗ್ ಕಾನ್ಫಿಡೆಂಟ್ ಬೇಕು. ಈಗ ಯಾರೋ ಹೇಳಿದ್ರು ಇದರಿಂದ ಅಷ್ಟೊಂದು ದುಡ್ಡು ಆಗೋಗುತ್ತೆ, ಇಷ್ಟೊಂದು ದುಡ್ಡು ಆಗೋಗುತ್ತೆ, ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಪ್ರಾಕ್ಟಿಕಲ್ ಆಗಿ ನನ್ನ ಮೇಲೆ ನನಗ್ ಧೈರ್ಯ ಬರ್ಬೇಕು. ನಾನು ಇದು ಮಾಡಿದ್ರೆ ನಾನು ಸಕ್ಸಸ್ ಆಯ್ತೀನಿ. ಒಂದ್ ಬ್ಯಾಚ್ ಲಾಸ್ ಆದ್ರೂ ನೆಕ್ಸ್ಟ್ ಬ್ಯಾಚ್ ನಾನು ಗೆಟನ್ ಆಯ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಿರೋದ್ರಿಂದ ಮಾತ್ರ ನಾನು ಈಗ ಶೆಡ್ ಕೈ ಹಾಕ್ತಾ ಇರೋದು. ಅಲ್ಲಿಗೆ ನಿಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀ ಹೇಳೋದು, ಯಾರೇ ಶೆಡ್ ಕೈ ಹಾಕ್ತಿವಿ ಇಲ್ಲ ಯಾರೇ ಒಂದು ಬಿಸ್ನೆಸ್ ಕೈ ಹಾಕ್ತಿವಿ, ಅಗ್ರಿಕಲ್ಚರ್ ಕೈ ಹಾಕ್ತಿವಿ ಅಂದ್ರು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಮಾಡಿ. ಬರೀ ರೇಷ್ಮೆ ಅಂತಲ್ಲ, ಪ್ರತಿಯೊಂದು ವಿಚಾರ ಆದ್ರೂ ಅಷ್ಟೇ. ಇದು ಈ ಶೆಡ್ ಒಂದು ಎಕ್ಸಾಂಪಲ್ ಅಲ್ವಾ ಅದಕ್ಕೆ? ಈ ಶೆಡ್ ಒಂದು ಎಕ್ಸಾಂಪಲ್. ಇದು ಹಸುಗ ಅಂತ ಮಾಡುದು, ಬಟ್ ಮಾಡಿ ತೀರಾ ಲಾಸ್ ಆಗಿ ಖಾಲಿ ಉಳ್ಕತ್ತು ಇದು. ಹಂಗಾಗಿ ಯಾರೇ ಆದ್ರೂ ಅಷ್ಟೇನೆ ಒಟ್ನಲ್ಲಿ ಇದು ಶೆಡ್ ಒಂದು ಎಕ್ಸ್ಪೀರಿಯನ್ಸ್ ಇದ್ದು ಆಮೇಲೆ ಯಾರೇ ಆದ್ರೂ ಅಷ್ಟೇ. ಹೊಸ ಫೀಲ್ಡ್ ಕೈ ಹಾಕೋದಕ್ಕಿಂತ ನೀವು ಪಳಗಿರೋ ಫೀಲ್ಡ್ ಗಳು ಕೈ ಹಾಕೋದು ಉತ್ತಮ. ಹೊಸ ಫೀಲ್ಡ್ ಬನ್ನಿ, ಬರಬೇಡಿ ಅಂತಲ್ಲ, ಬಟ್ ಬರಕ್ಕಿಂತ ಅನುಭವ ತಕೊಂಡ್ ಬನ್ನಿ. ಎಲ್ಲ ಬರ್ ಪಾಸಿಟಿವ್ನೇ ಹೇಳ್ತಾರ, ಅದ್ರ ನೆಗೆಟಿವ್ ಏನಿದ್ದು ಅಂತ ನೀವು ಕೇಳಿ ತಿಳ್ಕೊಂಡು ಅದನ್ನ ನಾನು ಪಾಸ್ ಮಾಡ್ತೀನಿ ನನ್ ಕೈಲಿ ಆಯ್ತಾ ಅಂತಂದ್ರೆ ಯಾವ. ನಾನು ವಿಡಿಯೋ ಶುರು ಮಾಡಕ್ ಮುಂಚೆ ಪಾಸಿಟಿವ್ಸ್ ನೋಡಿದ್ದು ನಿನ್ನ ರೇಷ್ಮೆ ರಿಸಲ್ಟ್. ಯಾಕಂದ್ರೆ ಫಸ್ಟ್ ಬ್ಯಾಚ್ ಪಾಸಿಟಿವ್ ನೋಡಿದಾಗ ನನಗೂ ಏನನ್ಸ್ತು, ಕ್ಯಾಲ್ಕುಲೇಷನ್ ಬಂತು. ಇವ್ನು 38 ಮೊಟ್ಟೆಗೆ 50 kg ಗೂಡು ತಗ್ದ, ಇವ್ನಿಗೆ ಇಷ್ಟು ಬಂತು. ನಾನು ಲೇಬರ್ ಹಾಕಿ ಒಂದು 200 ಮೊಟ್ಟೆ ಹಾಕಿದ್ರೆ ಎಷ್ಟು ಅಟ್ಲೀಸ್ಟ್ ಒಂದ್ 2 ಲಕ್ಷ ಟರ್ನ್ ಓವರ್ ಮಾಡಿದ್ರೆ ತಿಂಗಳಿಗೆ ಒಂದು 50,000 ಖರ್ಚು ಆದ್ರೆ 1.5 ಲಕ್ಷ ಉಳಿತು. ಈ ತರ ಎಲ್ಲ ಕ್ಯಾಲ್ಕುಲೇಷನ್ ಬಂತು ನನ್ನ ಮೈಂಡ್ಗೂ. ಯಾಕೆ ಹೇಳು, ಈ ಶೆಡ್ ಮಾಡಿ ಲಾಸ್ ಆಗಿ ಯಾವುದೇ ಆದ್ರೂ ಅಷ್ಟೇ ಕ್ಯಾಲ್ಕುಲೇಷನ್. ನಾನು ಇಷ್ಟ ಮಾಡ್ಕೊಬಿಡ್ತೀನಿ ಅಷ್ಟ್ ಮಾಡ್ಕೊಬಿಡ್ತೀನಿ ಅಂತ ಮಾತ್ರ ಯಾವ ಫೀಲ್ಡ್ಗೂ ಬರ್ಬೇಕು ಹೋಗ್ಬೇಡಿ, ಯಾವ ವಿಚಾರಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಇದೇ ಉದ್ದೇಶ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ. ಯಾವ್ದೇ ಆದ್ರೂ ಅಷ್ಟೇನೆ, ಲಾಭ ನಷ್ಟ ಪ್ರತಿಯೊಂದ್ರಲ್ಲೂ ಇರ್ತವೆ. ಒಂದ್ರಲ್ಲಿ ನಷ್ಟ ಆಗ್ಬೋದು, ಒಂದ್ರಲ್ಲಿ ಲಾಭ ಆಗ್ಬೋದು. ನಷ್ಟ ಅನುಭವ ಕೊಡುತ್ತೆ, ಲಾಭ ಖುಷಿ ಕೊಡುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇದ್ದಾಗ ಅಷ್ಟೇ ಯಾವ್ದಕ್ಕಾದ್ರೂ ಕೈ ಹಾಕಿ. ಅದು ನಿಜ. ಈಗಿನ ಟ್ರೆಂಡ್ಗಳಲ್ಲಿ ಏನು, ಯಾರೋ 1 ಲಕ್ಷ ದುಡಿತಾವನೆ, ನಾನು ಮಾಡ್ಬಿಡ್ರು ನಾನು 1 ಲಕ್ಷ ದುಡಿಬಹುದು. ಸತ್ಯ ಅವೆಲ್ಲ ನಂಬ್ಕೊಂಡಂತೂ ಕೈ ಹಾಕಕ್ ಹೋಗ್ಬೇಡಿ. ಯಾವ್ದೇ ಆದ್ರೂ ಪ್ರಾಕ್ಟಿಕಲ್ ಆಗಿ ನೀವು ಟ್ರೈ ಮಾಡಿ, ಇದು ನಮ್ಗೆ ವರ್ಕೌಟ್ ಆಗತ್ತೆ ಅಂತಂದ್ರೆ ಅಷ್ಟೇ ಬನ್ನಿ. ಈಗ ನಿಂದೊಂದ್ 3 ಬ್ಯಾಚ್ ಅಲ್ಲಿ ನಿನ್ಗೆ ಲಾಭನೂ ಆಗೈತೆ, ಒಂದ್ ಬ್ಯಾಚ್ ಅಲ್ಲಿ ನಷ್ಟನೂ ಆಗೈತೆ, ಒಂದ್ ಬ್ಯಾಚ್ ಅಲ್ಲಿ ಲಾಭನೂ ಆಗೈತಲ್ವಾ? ನೀನ್ ಲಾಭ ನಷ್ಟ ಎರಡು ನೋಡಿದಲ್ವಾ? ಇದೇ ತರ ರೇಷ್ಮೆದಿರ್ಲಿ, ಬೇರೆ ಅಗ್ರಿಕಲ್ಚರ್ ರೇಷ್ಮೆ ಬೇರೆ ಬಿಸ್ನೆಸ್ ಏನೇ ಇದ್ರು ಲಾಭ ನಷ್ಟ ಎರಡು ಇರೋಂಥದ್ದು ಸುಮಾರು ಜನ ಇದಾರೆ. ಅಲ್ಲಿ ವಿಡಿಯೋ ಬರ್ತಾ ಇರೋದು ಮಾತ್ರ ಎಲ್ಲಾ ಇನ್ಸ್ಪೈರ್ ಆಗಕ್ಕೋಸ್ಕರ ಮಾಡ್ತಾರೆ, ಯಾರು ತಪ್ಪದಾರಿಗೆ ಎಳೆಯಕ್ ಮಾಡ್ತಿಲ್ಲ. 4 ಜನ ನೋಡಿದವರು ಆ ಫೀಲ್ಡ್ ಬಂದು ಉದ್ದಾರ ಆಗ್ಲಿ ಅನ್ನೋ ಕಾರಣಕ್ಕೆ ಇನ್ಸ್ಪೈರ್ ಆಗ್ಲಿ ಅಂತ ಮಾಡ್ತವ್ರೆ ಪ್ರತಿಯೊಬ್ರು. ಅದು ಲಾಭ ಆಗಂತ ವಿಡಿಯೋಗಳನ್ನ ತೋರಿಸ್ತಾರೆ, ಲಾಭ ಆಗಿರೋಂಥದ್ನ. ನಾವೇನ್ ಎಕ್ಸ್ಪೆಕ್ಟ್ ಮಾಡಿ ತೋರಿಸಿದ್ವಿ ಜನಗಳಿಗೆ ಅಂತಂದ್ರೆ, ನಮ್ದು ಎಕ್ಸ್ಪೆಕ್ಟೇಷನ್ ಏನಾಯ್ತಂದ್ರೆ, ಬೇರೆಯವರು ಹಿಂಗ್ ಬಂದು ಬ್ಲೈಂಡ್ ಆಗಿ ಸಮಸ್ಯೆಗೆ ಸಿಗಾಕಬಾರ್ದು, ಲಾಭ ನಷ್ಟ ಎರಡನ್ನೂ ನೋಡಿ ಆಮೇಲೆ ಬರ್ಲಿ ಅವರು. ಆ ಮೈಂಡ್ ಸೆಟ್ ಇಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ರೇಷ್ಮೆಲಿ ಈಗ ನೀನು ಒಂದು ಅನುಭವ ತಗೊಂಡು ಇಲ್ಲಿ ಒಂದು 4 ಬ್ಯಾಚ್ ಮುಗಿಸ್ತಲ್ಲ. ಈಗ ನಿನ್ ಶೆಡ್ ಅಲ್ಲಿ ನೀನು ಶುರು ಮಾಡ್ತಿಲ್ಲ ರೇಷ್ಮೆ, ನಿನ್ ಶೆಡ್ ಶುರು ಮಾಡಿದಾಗ್ಲೂ ಪ್ರತಿಯೊಂದು ಬ್ಯಾಚ್ ಡೀಟೇಲ್ ಸಿಕ್ತಿರತ್ತಲ್ಲ ನಿನ್ಗೆ, ಎಲ್ಲಾನು ನೋಟ್ ಮಾಡಿಟ್ಟಿರ್ತೀಯಲ್ವಾ? ಲಾಭ ನಷ್ಟ ಎಲ್ಲಾನು ಆಗ ಶೇರ್ ಮಾಡ್ಬೋದಲ್ಲ ನಮ್ಮ ವ್ಯೂವರ್ಸ್ಗೆ. ಅದ್ರ ಜೊತೆಗೆ ರೇಷ್ಮೆದಲ್ಲಿ ಈಗ ಸುತ್ತಮುತ್ತ ಒಂದಷ್ಟು ಜನ ರೇಷ್ಮೆ ಮಾಡ್ತಿರೋ ನಿನ್ ಫ್ರೆಂಡ್ಸ್ ಎಲ್ಲ ಗೊತ್ತಲ್ವಾ ಚೆನ್ನಾಗಿ? ನನ್ಗೂ ಈಗ ರೇಷ್ಮೆಗೆ ಬಂದ್ಮೇಲೆ ತುಂಬಾ ಜನ ಪರಿಚಯ ಆದ್ರು, ರೇಷ್ಮೆ ಬೆಳೆಗಾರರೇ. ಇದರಲ್ಲಿ ಸಕ್ಸಸ್ ಆಗಿರೋರು ಪರಿಚಯ ಇದಾರೆ, ಫೇಲ್ಯೂರ್ ಆಗಿ ಮಾಡಕ್ ಆಗಲ್ಲ ಅಂತ ಬಿಟ್ಬಿಟ್ಟಿರೋರು ಇದಾರೆ. ಈ ಸಕ್ಸಸ್ ಆಗಿ ಅಟ್ಲೀಸ್ಟ್ 1 ಲಕ್ಷ 2 ಲಕ್ಷ ಅರ್ನಿಂಗ್ ಮಾಡ್ತಾರ ಅಂತವ್ರು ನಿಮ್ಗೆ ಗೊತ್ತಲ್ವಾ ಇಲ್ಲಿ ಸುತ್ತಮುತ್ತ ರೇಷ್ಮೆ? ಅಂತವ್ರ ಜೊತೆಗೆ ಫೇಲ್ಯೂರ್ ಆಗಿ ರೇಷ್ಮೆ ಶೆಡ್ ಸಹಿತ ಬಿಟ್ಬಿಟ್ಟು ಹೋಗಿರ್ತಾರಲ್ಲ, ಈಗ ಎಷ್ಟೋ ಜನ ಊರಲ್ಲೇ ಇರಲ್ಲ, ಊರೇ ಬಿಟ್ಬಿಟ್ಟು ಹೋಗಿರ್ತಾರೆ. ಈಗ ರೇಷ್ಮೆ ವಿಚಾರಕ್ಕೆ ಬಂತು ಅಂತಂದ್ರೆ ಒಬ್ಬಂತದ್ರು ಮಾಡಕ್ ಆಗಲ್ಲ, ಸಪೋರ್ಟಿಂಗ್ ಬೇಕು, ಫ್ಯಾಮಿಲಿ ಸಪೋರ್ಟ್ ಬೇಕು, ಫ್ಯಾಮಿಲಿ ಸಪೋರ್ಟ್ ಬೇಕು, ಲೇಬರ್ ಸಪೋರ್ಟ್ ಬೇಕು.
ಆಮೇಲೆ ಇದನ್ ಮಾಡ್ತು ಅಂತಂದಾಗ ನಾವು ಹೊರಗಡೆ ನಮ್ದು ಪರ್ಸನಲ್ ಲೈಫ್ ಏನಿದೆ ಅದನ್ನ ಕಟ್ಟಿಟ್ಟು ಬಿಡ್ಬೇಕು. ಅದೇ ನಮ್ಮ ಮನೇಲಿ ಒಂದ್ ಇಬ್ರು ಇತ್ತು ಅಂತಂದ್ರೆ ಒಂದಿನ ಅವ್ರು ನೋಡ್ಕೋಬಹುದು, ಒಂದಿನ ನಾವು ನೋಡ್ಕೋಬಹುದು, ಈ ತರ ಎಲ್ಲ ಕಂಟಿನ್ಯೂ ಮಾಡ್ಬೋದು. ಈಗ ಯಾರನ್ನೋ ನಂಬ್ಕೊಂಡು ಕೈ ಹಾಕಿರ್ತೀವಿ, ಯಾರೋ ಕೈ ಕೊಟ್ಟು ಬಿಡ್ತಾರೆ, ಅವತ್ತಿಗೆ ಏನಾಗೋಗುತ್ತೆ, ಇದನ್ ಮಾಡಕ್ ಬಂತು ಅಂದ್ರೆ ನಮ್ ಪರ್ಸನಲ್ ಲೈಫ್ ಹೊಂಟೋಗುತ್ತೆ. ಪರ್ಸನಲ್ ಲೈಫ್ ನಿಂತ್ಕೊತಂದ್ರೆ ಇದನ್ ಬಿಡ್ಬೇಕಾಗತ್ತೆ. ಇಂಥ ಸಿಚುವೇಶನ್ ಬಂದು ಬಿಟ್ಬಿಟ್ಟಿರೋರು ತುಂಬಾ ಜನ ಇದ್ದಾರೆ. ಅದನ್ನೆಲ್ಲ ದಬಾಯಿಸ್ಕೊಂಡು ನಿಭಾಯಿಸ್ಕೊಂಡು ಮಾಡ್ತಾ ಇರೋಂಥವ್ರು ಇದಾರೆ. ಒಟ್ನಲ್ಲಿ ರೇಷ್ಮೆ ಮಾಡಿರೋದ್ರ ಜೊತೆಗೆ ರೇಷ್ಮೆ ಬಿಟ್ಬಿಟ್ರವ್ರು ತುಂಬಾ ಜನ ಅವ್ರೆ. ಆ ತುಂಬಾ ಜನ ಇರೋಂಥವ್ರು ತುಂಬಾ ಕಾರಣಗಳಿಂದ ಬಿಟ್ಬಿಟ್ಟಿರ್ತಾರೆ. ಆ ಕಾರಣಗಳೇನಂತ ಎಲ್ಲಾನು ನಾವು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತು ಅಂತಂದ್ರೆ ಅದ್ರ ಬೇಸ್ ಮೇಲೆ ನೋಡಿದಂತವ್ರು ಬರ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡಿ ಬರ್ಬೋದು ಈ ಫೀಲ್ಡ್ಗೆ. ಅಲ್ಲ ಹೇಳ್ತಾ ಇದೀವಲ್ಲ, ಈಗ ನಾವೇನೋ ಮಾಡ್ತಾ ಇದೀವಿ ಬನ್ನಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಾವು ಮಾಡ್ತಾ ಇರೋದನ್ನ ನೋಡಿ 10 ಜನ ಹೇಳೋದನ್ನ ಕೇಳಿ ನೀವು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಯಾವ್ದೇ ಫೀಲ್ಡ್ ಆದ್ರೂ ಕೈ ಹಾಕಿ. ಇದೊಂದು ಅಂತಲ್ಲ, ಯಾವ್ದೇ ಆದ್ರೂ ಅಷ್ಟೇನೆ. ನಿಮ್ ಮೇಲೆ ನಿಮಗ್ ಕಾನ್ಫಿಡೆಂಟ್ ಬಂದ್ರೆ ಅಷ್ಟೇನೆ ಕೈ ಹಾಕಿ. ಬೇರೆ ಯಾರೋ ಮೇಲೆ ಡಿಪೆಂಡ್ ಆಗಿ ಮಾಡೋ ಅಂತದಂತೂ ಬೇಕಾಗಿಲ್ಲ. ಯಾಕಂದ್ರೆ ಈಗಿನ ಯೂತ್ಗಳು ಸಾಲ ಹೊತ್ಕೊಂಡು ಊರ್ ಬಿಡ್ತಾ ಇರೋ ಉದ್ದೇಶಗಳೇ ಇದು. ಯಾರೋ ಏನೋ ಮಾಡ್ತಾರ ಅನ್ನೋದು, ತಾವು ಮಾಡ್ತೀವಿ ಅಂತ ಅನ್ನೋದು ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಕೆಪಾಸಿಟಿ ಇರುತ್ತೆ. ಅದ್ರ ಮೇಲೆ ಅವ್ರವ್ರು ಈಗ ಆಲ್ಮೋಸ್ಟ್ ಫೀಲ್ಡ್ ಗೆ ಅಡ್ಜಸ್ಟ್ ಆಗಿರ್ತಾರೆ. ಆಲ್ಮೋಸ್ಟ್ ಜಮೀನುಗಳು, ಸುತ್ತಮುತ್ತ ಜಮೀನುಗಳಲ್ಲಿ ರೇಷ್ಮೆ ಶೆಡ್, ಕುರಿ ಶೆಡ್ ಇವೇ ತಲೆ ಎತ್ತವೆ ಜಾಸ್ತಿ. ಬಟ್ ಯಾರು ಏನೋ ಮಾಡ್ತಾರೆ, ನಿಲ್ಸ್ಬಿಡ್ತಾರೆ. ಅದೇ ಒಂದ್ ಬ್ಯಾಚ್ 2 ಬ್ಯಾಚ್ ಮಾಡ್ತಾರೆ. 2 ಬ್ಯಾಚ್ ಏನಾದ್ರು ಕಂಟಿನ್ಯೂಟಿ ಲಾಸ್ ಆಗೋಯ್ತು ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅವ್ರು ಮಾಡಿರೋ ಸಾಲಗಳೆಲ್ಲ ಹೆವಿ ಆಯ್ತವೆ. ಮತ್ತೆ ಎಲ್ಲಾರು ಹೊರಗಡೆ ಹೋಗಿ ಗೇಯಕ್ ಹೋಯ್ತಾರೆ. ಅದಕ್ಕೆ ಯಾರುವೆ ಸಡನ್ ಆಗಂತೂ ಬರಕ್ ಹೋಗ್ಬೇಡಿ. ಯಾರು ಮಾಡ್ತಾ ಇರೋರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ತಗೊಂಡು, ಅದೇ ಇನ್ಸ್ಪೈರ್ ಆಗಿ. ನಾನು ಈ ಫೀಲ್ಡ್ ಬರಕ್ಕೂ ಮುಂಚೆನೆ 1-2 ವರ್ಷ ಬೇರೆ ಮೇಯ್ಸೋರ್ ಜೊತೆ ಒಡನಾಟ ಇಟ್ಕೊಂಡು ಅವ್ ಕಂಪ್ಲೀಟ್ಲಿ ಆಗು ಹೋಗುಗಳನ್ನೆಲ್ಲ ತಿಳ್ಕೊಂಡು ಅವ್ರ ಜೊತೆ ನಾನು ಪಳಗಿ ಹೋಗಿ ಕೆಲಸ ನಾನು ಮಾಡ್ಬೋದು ಅಂತ ಅನ್ಸದ್ಮೇಲೆ ನಾನು ಇದಕ್ ಬಂದದ್ದು. ಹಂಗಿದ್ರೆ ಈಗ ಇದ್ರದ್ದು ಕಂಪ್ಲೀಟ್ ಆಗು ಹೋಗುಗಳೆಲ್ಲ ಗೊತ್ತು ನಿನ್ಗೆ, ತಿಳ್ಕೊಂಡಿದ್ಯಾ? ಅಲ್ಲ, ನಾನ್ ಪ್ರವೀಣ ಅಂತ ಅನ್ನಲ್ಲ. ಪ್ರವೀಣ ಅಂತಲ್ಲ, ಅಟ್ಲೀಸ್ಟ್ ನೀನು ಇದೊಂದು ವಿಚಾರ ಅಂತಲ್ಲ, ಯಾವ್ದೇ ಒಂದ್ ವಿಚಾರ ಆದ್ರೂ ಸಾಯ ಗಂಟ ಕಲಿಯೋದಿದ್ದೆ. ಯಾಕಂದ್ರೆ ಎಲ್ಲ ಹೊಸ ಅನುಭವ ಹೇಳಿದ್ದು. ಈಗ ಏನೋ ಒಂದ್ ರೋಗ ಬಂತು, ಇಲ್ಲ ಏನೋ ಮೇಂಟೆನೆನ್ಸ್, ಮತ್ತೆ ಒಂದ್ ರೋಗ ಬಂದ್ರೆ ತಕ್ಷಣಕ್ಕೆ ನೋಡೋದು. ಈಗ ನೋಡದಲ್ಲ, 2 ತಲೆದಪ್ಪ ಇದು ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲ ಅಂದಲ್ಲ. ಬೇರೆಯವ್ರು ನೋಡಿರ್ತಾರೆ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ನೀನ್ ಇದು ಫಸ್ಟ್ ನೋಡಿದ್ಯಾ? ನೋಡಿದ್ರೆ ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಸರಿ ಮಾಡ್ಕೋಬೇಕು ಅನ್ನೋದಷ್ಟು ರೇಷ್ಮೆಲಿ ಮೇಜರ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದಿದಾದ್ರೂ ರೋಗಕ್ಕೆ ಮೆಡಿಸಿನ್ ಇಲ್ಲ. ರೋಗಕ್ಕೆ ಮುಂಜಾಗ್ರತೆ ಕ್ರಮಗಳು ಅಷ್ಟೇ ಇರೋದು ರೇಷ್ಮೆ. ರೋಗ ಬರದಂಗ ನೋಡ್ಕೋಬೇಕು. ರೋಗ ಬಂದ್ಮೇಲೆ ಏನು ಕಂಟ್ರೋಲ್ ಮಾಡಕ್ ಆಗಲ್ಲ. ಹಂಗಾಗಿ ನಮ್ ಹೈಜೆನಿಕ್, ನಮ್ ನೀಟ್ನೆಸ್. ಈಗ ಬರ್ಬೇಕಾದ್ರೆ ನಿಂದು ವಿಡಿಯೋ ಮಾಡ್ದೆ, ಅಲ್ಲಿ ಕಾಲ್ ತೊಳ್ಕೊಂಡ್ ಬಂದೆ. ಕಾಲ್ ತೊಳ್ಕೊಂಡು ಅಲ್ಲಿ ಕಾಲ್ ಒರೆಸ್ತಾರಲ್ಲ ಚೀಲ, ಅದ್ರ ಮೇಲೆ ಏನೋ ಚೆಲ್ದ ನೀರು. ಯಾವ್ದು? ಮಾಮೂಲಿ ಶುಚಿ ಅಂತ ಅಂದ್ಬಿಟ್ಟು ಡೆಟಾಲ್ ಒಂದು ಅಷ್ಟು ಹೈಜೆನಿಕ್ ಮೇಂಟೈನ್ ಮಾಡ್ಬೇಕು ಅಂತ. ಯಾಕಂದ್ರೆ ಈಗ ನಾವ್ ಎಲ್ಲೋ ಹೊರಗಡೆಯಿಂದ ಸುತ್ಕ ಬಂದಿರ್ತೀವಿ, ನಮ್ ಕೈಯಲ್ಲ ನಮ್ ಕಾಲಲ್ಲೋ ಸೂಕ್ಷ್ಮಾಣುಗಳು ಇರ್ತವೆ, ಅವೆಲ್ಲ ಇದಕ್ಕೆ ಎಫೆಕ್ಟಿವ್ ಆಗ್ತವೆ. ಹಂಗಾಗಿ ಆಲ್ಮೋಸ್ಟ್ ಸಣ್ಣದ್ರಲ್ಲಿ ಕೇರ್ಲೆಸ್ ಮಾಡಿದ್ರೆ ನಮ್ಮ ಇಳುವರಿನೂ ಅಷ್ಟೇ ನೆಗೆಟಿವ್ ಆಗಿ ಬರುತ್ತೆ. ನಮ್ಮದೇನೋ ಈಗ ನಾವೆಲ್ಲೋ ಸುತ್ಕೊಂಡು ಎಲ್ಲಿಂದನೋ ಬರ್ತೀವಿ, ಡೈರೆಕ್ಟ್ ಉಳಿನ ಮನೆಗೆ ಬರೋದು, ಇವೆಲ್ಲ ತಪ್ಪು. ಒಟ್ನಲ್ಲಿ ಮಾಡಬಾರ್ದು. ಅಂದ್ರೆ ಈಗ ನಮ್ ವಿವರ್ಸ್ ಏನಾದ್ರು ಕೇಳ್ತು ಅಂತಂದ್ರೆ, ಇಲ್ಲಿ ಬರೋಂಥದ್ದು ಒಂದು ರೋಗಗಳಾಗ್ಲಿ, ಮೇಂಟೆನೆನ್ಸ್ ಆಗ್ಲಿ, ಡೈಲಿ ಮೇಂಟೆನೆನ್ಸ್ ಆಗ್ಲಿ, ಅದನ್ನಾದ್ರೂ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ ವ್ಯೂವರ್ಸ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ತಿಳಿಸ್ತೀವಿ. ನಮಗ್ ಗೊತ್ತಿಲ್ಲದೆ ಇರೋದನ್ನು ಬೇಕಾದ್ರೆ ಗೊತ್ತಿರೋರ ಹತ್ರ ಕೇಳಿ ತಿಳಿಸ್ಕೊಡುವ. ಇದನ್ನ ನಾನು ಅನ್ಕೊಂಡಿದ್ದೆ, ಅಲ್ಲಿ ಹೇಳೋಣ, ಅವರ ರೆಸ್ಪಾನ್ಸ್ ಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು. ಪ್ರತಿದಿನದ್ದು ಡೇ 1 ಇಂದ ನಿಂದು ಗೂಡ್ ಹೋಗ್ತೀಯಲ್ಲ ಅಲ್ಲಿವರೆಗೂ ಕಂಪ್ಲೀಟ್ ಆಗೋರ್ಗೆ ಒಂದಷ್ಟು ವಿಡಿಯೋಸ್ ಕೊಡೋಣ ಇಲ್ಲಿ. ಆ ವಿಡಿಯೋಸ್ ನೋಡಿ ಅವ್ರು ಇನ್ನೊಂದು 4 ಕಡೆ ಹೋಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಫೀಲ್ಡ್ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡೋಣ ಅಂತ ಅನ್ಕೊಂಡಿದ್ದೆ. ಖಂಡಿತ. ಆತರ ನಮ್ ವ್ಯೂವರ್ಸ್ ಏನೋ ಕೇಳ್ತು ಅಂತಂದ್ರೆ ಅವ್ರ ಅಭಿಪ್ರಾಯ ಏನಿದೆ ಅಂತ ಕೇಳ್ಬಿಟ್ಟು ಆತರ ಡೈಲಿ ವ್ಲಾಗ್ಸ್ ಒಂದು ಕೊಟ್ಟು, ಆ ಡೈಲಿ ವಿಡಿಯೋಸ್ ನ ಕೊಟ್ಟು ಒಂದು ಬ್ಯಾಚ್ ಅಥವಾ 2 ಬ್ಯಾಚ್ ಮುಗಿಸ್ಕೋಣ ಅಂತ ಅನ್ಕೊಂಡಿದೀನಿ. ಖಂಡಿತ. ಯಾಕಂದ್ರೆ ನಮ್ ಕಡೆಯಿಂದ ಬೇರೆಯವ್ರಿಗೆ ಒಳ್ಳೇದಾಗದೇ ಇದ್ರು ಪರವಾಗಿಲ್ಲ, ಕೆಟ್ಟಂತೂ ಆಗ್ಬಾರ್ದು. ಅದೊಂದು ಉದ್ದೇಶ. ಯಾಕಂದ್ರೆ ಯಾರೋ ಏನೂ ಗೊತ್ತಿಲ್ದೇನೆ ಬಂದ್ಬಿಡೋದು. ಈಗ ನಾನೇ ಶೆಡ್ಗೆ ಈಗ ಆಲ್ರೆಡಿ 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗೋಯ್ತು. ಏನೂ ಗೊತ್ತಿಲ್ದೇನೆ ಶೆಡ್ ಮಾಡ್ಬಿಡೋದು. 10 ಲಕ್ಷ ನಿರಪರಾಧಿಯಾಗಿ ಸಾಲ ಬರುತ್ತೆ. ಆಮೇಲೆ ನಡಿಸಕ್ ಆಗ್ಲಿಲ್ಲ ಅಂತಂದ್ರೆ ಆ ಶೆಡ್ ಮತ್ತೆ ಏನಕ್ಕೂ ಯೂಸ್ ಆಗಲ್ಲ, ಬಿಟ್ಟು ಬಿಡ್ಬೇಕು. ಬೇರೆ ನಮ್ದೇನೋ ಕೆಲಸ ಮಾಡಕ್ ಹೋಯ್ತಿವಿ, 10 ಲಕ್ಷ ತೀರ್ಸಕ ಮತ್ತೆ ಗೇಯ್ತಾ ಇರ್ತೀವಿ. ಅದೇ ಈಗ ಹೀಗಾಗಿ ಕೆಟ್ಟಂತೂ ಆಗದ್ ಬೇಡ, ಒಳ್ಳೇದಾಗದೇ ಇದ್ರು ಬೇಜಾರಿಲ್ಲ, ಯಾರಿಗೂ ಕೆಟ್ಟಂತೂ ಆಗ್ಬಾರ್ದು. ಅದು ಅಷ್ಟೇ ನಮ್ಮ ಉದ್ದೇಶ. ಹಂಗಾದ್ರೆ ಮುಂದಿನ ದಿನಗಳಲ್ಲಿ ಬರ್ತೀವಿ, ಬಂದು ಡೈಲಿ ಆಗೋ ಹೋಗೋಗಳು ಏನಿರುತ್ತೆ ಇಲ್ಲಿ, ಡೈಲಿ ನಿಂದು ಮೇಂಟೆನೆನ್ಸ್ ಏನಿರುತ್ತೆ, ನಿನ್ನ ವಿಚಾರಗಳನ್ನ ಏನ್ ತಿಳಿಸ್ಬೋದು ಜನಕ್ಕೆ ರೇಷ್ಮೆ ಬಗ್ಗೆ, ಅದನ್ನ ತಿಳಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಮತ್ತೆ ಸಿಗೋಣ. ಖಂಡಿತ. ಎಲ್ಲಾ ವಿಷಯಗಳನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ, ಟ್ರಾನ್ಸ್ಪರೆಂಟ್ ಆಗಿ ತಿಳಿಸ್ಕೊಡಿ. ಈಗ ಹೆಂಗ್ ಹೇಳ್ಕೊಟ್ರಿ, ಲಾಭ ನಷ್ಟ ಎರಡನ್ನೂ ಹೇಳ್ಕೊಟ್ರಿ, ಹಂಗೆ ಹೇಳಿ ಎಲ್ರಿಗೂ. ಯಾಕಂದ್ರೆ ಎಷ್ಟೋ ಜನ ಬರೀ ಲಾಭ ಹೇಳಿರ್ತಾರೆ, ಅದರಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಬಂದ್ಬಿಟ್ಟು ನಷ್ಟ ಮಾಡ್ಕೊಂಡಿರ್ತಾರೆ. ಇನ್ನೆಷ್ಟೋ ಜನ ಬರೀ ನಷ್ಟ ಹೇಳ್ತಾರೆ, ಎದ್ರಕಂಡು ಎಷ್ಟೋ ಜನ ಬರೋದಿಲ್ಲ ಫೀಲ್ಡ್ಗೆ. ಆತರ ಆಗ್ಬಾರ್ದು. ಅಲ್ಲ, ಇದು ಬೆಸ್ಟ್.
ನಾನು ಹೇಳಿಲ್ವ ಈಗ ಯಾರೋ ಒಬ್ರು ಭತ್ತ ಹಾಕೋದಕ್ಕೆ ರೇಷ್ಮೆ ಹಾಕೊಂಡ್ರೆ ಬೆಸ್ಟ್, ಇರೋ ಕಡಿಮೆ ಜಮೀನಲ್ಲಿ ಲಾಭದಾಯಕ ಬೆಳೆ. ಈಗ ಪ್ರೆಸೆಂಟ್ ಇರೋದು ಕಮರ್ಷಿಯಲ್ ಕ್ರಾಪ್ ಅಂತಂದ್ರೆ ರೇಷ್ಮೆ. ಬೇರೆ ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಹೈನುಗಾರಿಕೆ ಮಾಡಿದ್ರೆ ಡೈಲಿ ಮೇಂಟೆನೆನ್ಸ್ ಇರುತ್ತೆ, ಒಂದ್ ತಿಂಗಳು ಏನೋ ಮಾಡಕ್ಕಲ್ಲ. ಇನ್ ಕೇಸ್ ಒಂದ್ ತಿಂಗಳು ಮಾಡಕ್ಕಾಗಲ್ಲ ಅಂದ್ರೆ ಒಂದ್ ಬ್ಯಾಚ್ ನಿಲ್ಸ್ಬೋದು. ಇದನ್ನ ಈ ತರ ಕಂಪೇರ್ ಮಾಡ್ತು ಅಂದ್ರೆ ಅಟ್ಲೀಸ್ಟ್ ಇದು ಬೆಟರ್. ಬೇರೆ ಹೈನುಗಾರಿಕೆ, ಈ ಕುರಿ ಮೇಕೆ ಎಲ್ಲ ಒಟ್ಟಿನಲ್ಲಿ ಅವ್ರವ್ರ ಅನುಭವಕ್ಕೆ ಅವ್ರವ್ರ ಇದಕ್ಕೆ ಬಿಟ್ಟದ್ದು. ಸಕ್ಸಸ್ ಆಗಿರೋರು ಪ್ರತಿಯೊಂದ್ ಫೀಲ್ಡ್ ಅಲ್ಲೂ ಅವರೇ, ಫೇಲ್ ಆಗಿರೋರು ಪ್ರತಿಯೊಂದ್ ಫೀಲ್ಡ್ ಅಲ್ಲೂ ಅವರೇ. ಒಟ್ನಲ್ಲಿ ಅವ್ರವ್ರ ಯಾವ್ದಕ್ಕೆ ಕಂಫರ್ಟಬಲ್ ಇರ್ತಾರೆ ಆ ಯಾವ ಫೀಲ್ಡ್ಗಳು ಬೆಸ್ಟ್. ಅದೇ ಒಟ್ನಲ್ಲಿ ಈ ತರ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿ ಬ್ಲೈಂಡ್ ಆಗಿ ಬಂದಿರೋರಲ್ಲಿ ಮ್ಯಾಕ್ಸಿಮಮ್ ಫೇಲ್ಯೂರ್ ಆಗಿರೋ ಜಾಸ್ತಿ. ನಮ್ಗೆ ಅವ್ರು ಸಿಕ್ಕಿಲ್ಲ ಒಟ್ನಲ್ಲಿ ನಮ್ ಕೈಗೆ ಅವ್ರಿಗೆ. ಅದಂತೂ ಸತ್ಯ. ಯಾಕಂದ್ರೆ ಅವ್ರನ್ನ ನೋಡ್ಕೊಂಡು ಯಾರೋ ಏನೋ ಅಷ್ಟ್ ಲಕ್ಷ ದುಡ್ಡು ಮಾಡೋರು, ಇಷ್ಟ್ ಲಕ್ಷ ದುಡ್ಡು ಮಾಡೋರು ಅಂತ ಬಂದು ಕೈ ಸುಟ್ಟು ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಟ್ಟು ಬಂದಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಸಂಪಾದನೆ ಬಿಟ್ಬಿಟ್ಟು ಬಂದಿರ್ತಾರೆ, ಗವರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಬಂದಿರ್ತಾರೆ. ಹಿಂಗೆ ಹೇಳಿ ವಿಡಿಯೋ ಮಾಡಿರ್ತಾರೆ. ಅದು ಸಾವಿರಕ್ಕೊಬ್ಬರಿಗೆ ಅದು ಒಲ್ದಿರುತ್ತೆ ಅಷ್ಟೇ. ಅವ್ರ ಎಫರ್ಟ್ ಅದು ಒಲ್ದಿರುತ್ತೆ ಸಾವಿರಕ್ಕೊಬ್ಬರಿಗೆ ಅಷ್ಟೇ. ಸರಿ, ಮುಂದೆ ಸಿಗೋಣ. ಥ್ಯಾಂಕ್ ಯು. ಸಿರಿಕಲ್ಚರ್ ಬಗ್ಗೆ ನಮ್ ಕೈಲಾದಷ್ಟು ಇನ್ಫಾರ್ಮೇಶನ್ ತಿಳಿಸಕ್ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ರೆ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಮಾಹಿತಿನ ಕೂಡ ತಿಳಿಸ್ಕೊಡಕ್ ಪ್ರಯತ್ನ ಪಡ್ತೀನಿ. ಹಾಗೆ ರೇಷ್ಮೆ ಇಲಾಖೆಯವರ ಸಪೋರ್ಟ್ ಏನೇನಿರುತ್ತೆ, ಮತ್ತೆ ಸಬ್ಸಿಡಿ ಸ್ಕೀಮ್ಗಳೇನಿರುತ್ತೆ, ಇದ್ರ ಜೊತೆಗೆ ರೇಷ್ಮೆ ಮಾರುಕಟ್ಟೆ ಹೆಂಗಿರುತ್ತೆ, ಇದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.